ರಾಘವೇಂದ್ರ ಮಹಿಮೆ ಸೀರಿಯಲ್ ಅಂತ ಬಂದರೆ ಸೊ ಒಂದೊಂದು ಸೀನು ಆವಾಗ ಒಂದೊಂದು ದಿನ ಆಗುತ್ತೆ. ಶಂಕರ್ ನಾಗ್ ಅವ್ರ ಬಗ್ಗೆ ಹೇಳೋದಾದ್ರೆ, ನೀವು ಆಕ್ಟ್ ಮಾಡಿದ್ದೀರ ಅವರ ಜೊತೆ? ನನ್ನ ಮಾಲ್ಗುಡಿ ಡೇಸ್ ಮಾಡಿದ್ರು. ಮಾಲ್ಗುಡಿ ಡೇಸ್ ತುಂಬಾ ಅದ್ಭುತವಾದ ಅದ್ರಲ್ಲಿ ನಾನು ಮಾಡಬೇಕಾಗಿತ್ತು, ಮೇನ್ ರೋಲ್ ಮಾಡಬೇಕಾಗಿತ್ತು. ಹೌದಾ? ನಿಮ್ಮ ರೇಖಿ ವಿದ್ಯೆಯಲ್ಲಿ ನೀವು ಮಾಸ್ಟರ್ ಅಂತ ಕೇಳ್ಪಟ್ಟೆ. ಹೌದು. ಏನಿದು ರೇಖಿ ವಿದ್ಯೆ ಜನಗಳಿಗೆ ಹೇಳೋದು? ರೇಖಿ ಅಂದರೆ ಅದು ಹೀಲ್ ಥ್ರೂ ಟಚ್ ಅಂತಾರೆ. ಅಂದರೆ ನಾವು ಕೆಲವು ಎನರ್ಜೀಸ್ನ ನಾವು ಆಹ್ವಾನ ಮಾಡ್ಕೊತೀವಿ. ನಿಮ್ಗೆ ಹುಷಾರಿಲ್ಲ ಅಂದರೆ, ನಿಮಗೆ ಹೊಟ್ಟೆ ನೋವು ತಲೆನೋವು ಏನಾದರೂ ಇದೆ ಅಂದರೆ, ನಾವು ಒಂದು ಪ್ರೇಯರ್ ಥರ ಮಾಡಿಕೊಂಡು ಒಂದು ಡಿವೈನ್ ಎನರ್ಜಿ ಅಂದರೆ ಯೂನಿವರ್ಸಲ್ ಎನರ್ಜಿನ ನಾವು ಆಹ್ವಾನ ಮಾಡ್ಕೊತೀವಿ. ಆ ಬಿಸಿ ಶಾಖೆ ಥರ ಇಲ್ಲಿಂದ ಬರುತ್ತೆ. ಅದನ್ನು ನಾವು ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಇಡ್ತೀವಿ. ಅಲ್ಲಿಟ್ಟು ಅದನ್ನು ಪಾಸ್ ಮಾಡ್ತೀವಿ ನಾವು. ನನ್ನ ಪ್ರಕಾರ ಅದು ಹೇಳ್ಕೊಡೋವಂಥ ವಿದ್ಯೆ ಅಲ್ಲ. ನನ್ನ ಪ್ರಕಾರ ನಾವು ಅದನ್ನು ಪಡ್ಕೊಂಡು ಹುಟ್ಟು ಬಂದಿರ್ತೀವಿ. ಬಟ್ ಯಾರೋ ಒಬ್ಬರು ಅದನ್ನು ಓಪನ್ ಮಾಡ್ತಾರೆ ನಿಮಗೆ. ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆದಿದ್ದು ಅಂತ ಏನಾದರೂ ಇದೆ? ನೀವು ಸಾಯಂಕಾಲ ರಾತ್ರಿ ಟೈಮಲ್ಲಿ ಇಲ್ಲಿ ಬಂದರೆ ಈ ಜಾಗದ ಒಂದು ವೈಬೇ ಬೇರೆ ಆಗ್ಬಿಡುತ್ತೆ. 2 ಗಂಟೆ 3 ಗಂಟೆಗೆಲ್ಲ ಯಾರೋ ನಾಟ್ಯ ಮಾಡ್ದಂಗೆ ಇದು ಹೆಜ್ಜೆ, ಫುಟ್ ವರ್ಕು ಇವೆಲ್ಲ ಆಗುತ್ತೆ. ಸೊ ನಾನು ಸುಮ್ಮನೆ ಕ್ಲಾಸ್ ಮುಗಿಸಾದ್ಮೇಲೆ ಹೇಳಿದೆ, ನೀವೆಲ್ಲ ಈ ಥರ ಅದನ್ನು ಕಚಡ ಮಾಡಿದ್ರೆ ಈ ಜಾಗನ, ದೇವರು ಎಲ್ಲಿರ್ತಾನೆ ಇಲ್ಲಿ, ಲಕ್ಷ್ಮಿ ಎಲ್ಲಿ ಬರ್ತಾಳೆ ಇಲ್ಲಿ, ನಿಮಗೆ ಬುದ್ಧಿ ಇಲ್ವಾ ಅಂತೆಲ್ಲ ಬೈದು ಎಲ್ರಿಗೂ ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿ ಬಾಗಿಲು ಹಾಕೊಂಡು ಹೋಗಿದ್ದೀನಿ. ವಿತಿನ್ 15 ಮಿನಿಟ್ಸ್ ಎಲ್ಲ ಸುಟ್ಟೋಗಿದೆ. ಸ್ನಾನಕ್ಕೆ ಹೋದರೆ ಯಾರೋ ಹಿಂದೆ ನಿಂತಂಗೆ ಬಾಗಿಲು ಹಾಕಿ ಮಲ್ಕೋತೀನಿ, ಬಾಗಿಲು ಓಪನ್ ಆಯಿತು. ಎತ್ತು ಕೊಟ್ಕೊಂಡು ನಾನು ಹೇಳಿದೆ ಅವಾಗ, ಯಾರೇ ಇರಲಿ ಏನೇ ಇರಲಿ, ನಾನು ಬಂದಿರೋದು ಒಂದು ಒಳ್ಳೆಯ ಉದ್ದೇಶದಿಂದ. ಇನ್ನೂ 10 ದಿವಸ ಇಲ್ಲಿ ಕಳಿಬೇಕು. ನಾನು ಕೈ ಮುಗಿದು ಕೇಳ್ಕೊತೀನಿ, ಡೋಂಟ್ ಡೂ ಎನಿಥಿಂಗ್ ಟು ಮೀ, ನನಗೇನು ಮಾಡಬೇಡ ಅಂತ ಕೈ ಮುಗಿದು ಕೇಳ್ಕೊಂಡು ಹಾಗೇ ನಾನು ಕೂತ್ಕೊಂಡಿದ್ದೆ ಹಾಸಿಗೆ ಮೇಲೆ. ಎವ್ರಿಥಿಂಗ್ ಜಸ್ಟ್ ಚೇಂಜ್. ಸಂದೇಶ ಬರ್ಬೇಕಾದ್ರೆ ಯಾವ್ದ್ರ ಮುಖಾಂತರ ಬೇಕಾದ್ರೆ ಬರ್ಬೋದು. ಇನ್ನೊಂದು ಹಾಗೆ ಬಂದು ಕೂತ್ಕೊಂತು. ನಮ್ಮ ತಂದೆ ತಿಥಿಗೆ ಜಸ್ಟ್ ಒಂದು 2 ಡೇಸ್ ಮುಂಚೆ ನೀರು ಕುಡಿಯೋಕೆ ಅಂತ ಬಂತಲ್ಲಿ. ಡ್ಯಾಡಿ ನೀನಾ ಡ್ಯಾಡಿ ಅಂದ ತಕ್ಷಣ ಹಿಂಗೆ ನೋಡ್ತಾನಲ್ಲ, ನೋಡ್ಬಿಟ್ಟು ಆರಾಮಾಗಿ ಅಲ್ಲೇ ಇತ್ತು. ರಾಘವೇಂದ್ರ ಮಹಿಮೆ ಸೀರಿಯಲ್ ಅಂತ ಬಂದ್ರೆ ಹೇಗನ್ನಿಸ್ತು? ಅದೊಂದು ಪೌರಾಣಿಕ ಪಾತ್ರ. ನಾನು ಮಹಾನ್ ರಾಘವೇಂದ್ರ ಭಕ್ತ. ನಾನು ನಮ್ಮ ತಾಯಿ ನನಗಿಂತ 10ರಷ್ಟು ಭಕ್ತರು. ಯಾಕಂದ್ರೆ ಅವ್ರು ಹೇಳೋ ಪ್ರಕಾರ ಅವ್ರಿಗೆ ನಾನು ಹುಟ್ಟೋ ಸಮಯದಲ್ಲಿ ಅವ್ರಿಗೆ ಬಹಳ ಹೆಲ್ತ್ ಸರಿ ಇರಲಿಲ್ಲ. ಅವ್ರಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಒಂದು ಪವಾಡದ ರೀತಿಯಲ್ಲಿ ನಾನು ಹುಟ್ಟಿದ್ದು. ಆ್ಯಂಡ್ ಆವಾಗ ತುಂಬ ರಾಘವೇಂದ್ರ ಫೋಟೋನ ಹಾಸಿಗೆ ಕೆಳಗೆ ಇಟ್ಕೊಂಡು ಮಲ್ಕೊಂಡು ಹಾಸ್ಪಿಟ್ಲಲ್ಲಿ ಅವರು ಸಡನ್ನಾಗಿ ರಾಘವೇಂದ್ರ ಭಕ್ತರಾಗ್ಬಿಟ್ರು ಅವರು. ಸೊ ಆ ಟೈಮಲ್ಲಿ ನಾನು ಹುಟ್ಟಿದ್ದು. ಸೊ ಅವಾಗಿಂದ ನಾನು ರಾಘವೇಂದ್ರಗೆ ಅವ್ರಿಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು. ಸೊ ಈ ಸೀರಿಯಲ್ ಆ್ಯಕ್ಚುಲಿ ನಾನು ಜಾಸ್ತಿ ಇವಾಗ ಸೀರಿಯಲ್ಸ್ ಬಗ್ಗೆ ನನಗೆ ಬಂತಿದ್ರೆ ಐ ಡೋಂಟ್ ಕೇರ್, ಆ ಥರ ಇದ್ದೀನಿ ನಾನು. ಬಟ್ ಈ ಪರ್ಟಿಕ್ಯುಲರ್ ಸೀರಿಯಲ್ ಬರ್ತಾ ಇದೆ ಅಂತ ಗೊತ್ತಾದಾಗ ನಾನು ಒಂದು ಬೇಡಿಕೆ ಮಾಡ್ಕೊಂಡೆ. ನಾನು ಬೆಳಗ್ಗೆ ಹೊತ್ತು ಪ್ರಾಣಾಯಾಮ ಮಾಡ್ತೀನಿ. ಆ ಪ್ರಾಣಾಯಾಮ ಟೈಮಲ್ಲಿ ಬೇಡಿಕೆ ಮಾಡ್ಕೊಂಡೆ, ಈ ಥರ ನನಗೆ ಈ ಸೀರಿಯಲ್ ಪಾತ್ರ ಬೇಕು, ನೀನು ಯಾವ ಪಾತ್ರ ಕೊಡ್ತೀಯ ನನಗೆ ಗೊತ್ತಿಲ್ಲ, ಅಂದ್ರೆ ಅದು ತುಂಬಾ ಇಂಪ್ಯಾಕ್ಟ್ ಆಗ್ಬೇಕು, ಆ ಥರ ಒಂದು ರೋಲ್ ಕೊಡ್ಬೇಕು ನನಗೆ ನೀನು ಅಂತ ಹೇಳಿದೆ. ನೆಕ್ಸ್ಟ್ ಡೇ ಐ ಗಾಟ್ ಅ ಕಾಲ್. ಆ ಪ್ರೊಡಕ್ಷನ್ ಮ್ಯಾನೇಜರು ನನ್ನ ಪಾರ್ವತಿ ಅಂತ ಒಂದು ಸೀರಿಯಲ್ ಬಂತು ಎಸ್ ನಾರಾಯಣವ್ರದ್ದು 98 ಅಲ್ಲಿ. ತುಂಬಾ ಸಕ್ಸಸ್ ಆಯ್ತು ಅದು. ನಾನೇ ಅದಕ್ಕೆ ಹೀರೋ ಮಾಡಿದ್ದೆ. ಸೊ ಅವ್ರ ಪ್ರೊಡಕ್ಷನ್ ಮ್ಯಾನೇಜರು ಅವ್ರು ನಂಗೆ ಕಾಲ್ ಮಾಡಿ, ಈ ತರ ಮಾಡ್ತಾ ಇದೀವಿ ಸಂಜೆ ಅವರೇ, ನೀವು ಬರ್ಬೇಕು ಅಂತ. ಸರಿ ಆಯ್ತು ಬರ್ತೀನಿ, ಯಾವಾಗ ಏನು ಅಂತ ಹೇಳಿ ಅಂದೆ. ಅಷ್ಟೇ ಅಲ್ಲಿಗೆ ನಿಂತೋಯ್ತು ವಿಷಯ. ಅವ್ರು ಫೋನೇ ಮಾಡ್ಲಿಲ್ಲ ಆಮೇಲೆ. ಆ್ಯಂಡ್ ನಾನು ಅಮೆರಿಕಾಗೆ ಹೋಗೋ ಟೈಮಿಗೆ ಫೋನ್ ಮಾಡಿದ್ರು. ನಾನು ಹೇಳಿದೆ, ಏನ್ರಿ ಇದು ಸಡನ್ ಆಗಿ ಮಾಡಿದ್ರೆ ಹೆಂಗಾಗತ್ತೆ ಅಂತ. ನನಗೆ ನಾನು ಹೋಗ್ತಾ ಇದ್ದೀನಿ ಊರಿಗೆ. ನೀವು ಹೋಗ್ಬಿಟ್ಟು ಬನ್ನಿ, ಆರಾಮಾಗಿ ಹೋಗ್ಬಿಟ್ಟು ಬನ್ನಿ, ನಾವು ಮಾಡ್ತೀವಿ ನಿಮ್ನ ಇಟ್ಕೊಂಡು ಅಂದ್ರು. ತಿರ್ಗಾ ವಾಪಸ್ ಬಂದೆ, ಏನೂ ಸುದ್ದಿ ಇಲ್ಲ. ಅಯ್ಯೋ ಬಿಟ್ಬಿಡು, ಹೋಯ್ತು ಬಿಡು ಅನ್ಕೊಂಡು ಕಾಲ್ ಮಾಡಿದ್ರು. ದಯವಿಟ್ಟು ಮಸ್ಕಟ್ಟಿಂದ ಬಂದ ತಕ್ಷಣ ಬಂದು ಪ್ರೊಡ್ಯೂಸರ್ನ ಮೀಟ್ ಮಾಡಿ, ಸರ್ ಮೀಟ್ ಮಾಡಿಬಿಡಿ ಮಾತಾಡೋಣ ಅಂದ್ರು. ಅಷ್ಟೇ ಹೋದೆ. ಅವಾಗ ಹೇಳಿದ್ರು 2 ಚಾಯ್ಸ್ ಇದೆ, ಒಂದು ರಾಘವೇಂದ್ರ ಸ್ವಾಮಿಗಳ ಇದು ಅಥವಾ ಈ ಪಾತ್ರ ಇದೆ ಅಂತ ಹೇಳಿದ್ರು. ನಾನು ಇದಕ್ಕೆ ಆಪ್ಟ್ ಮಾಡ್ಕೊಂಡೆ. ಹೇಗೆ ಅನಿಸ್ತು ಆ ಪಾತ್ರ? ಅಯ್ಯೋ ತುಂಬಾ ವಿಚಿತ್ರವಾದ ಅನುಭವ. ಅಂದ್ರೆ ತುಂಬಾ ಈ ಪೂಜೆಗಳೆಲ್ಲ ಮಾಡ್ಬೇಕಾದ್ರೆ, ಆ ಸೀನ್ಸ್ ಎಲ್ಲ ಮಾಡ್ಬೇಕಾದ್ರೆ ಹತ್ಬಿಟ್ಟಿದ್ದೀನಿ ನಾನು. ಯಾಕಂದ್ರೆ ನಾವು ಬ್ರಾಹ್ಮಣರು ಅಂಡ್ ನಾವು ತುಂಬಾ ಪದ್ಧತಿ ಎಲ್ಲ ನಾವು ನೋಡಿದೀವಿ, ಕಣ್ಣಾರೆ ನೋಡಿದೀವಿ. ಬಟ್ ಅದನ್ನ ಕೂತ್ಕೊಂಡು ನಾನು ಮಾಡ್ಬೇಕಾದ್ರೆ ಆ ಪದ್ಧತಿಯಲ್ಲಿ ಅದು ಯಾರೋ ನಂಗೆ ಹೇಳ್ಕೊಡ್ತಾ ಇದ್ರು, ಹಿಂಗೇ ಮಾಡ್ಬೇಕು ಅಂತ. ಸೊ ಒಂದೊಂದು ಸೀನು ಆವಾಗ ಒಂದೊಂದು ದಿನ ಆಗೋದು.
ಅಷ್ಟು ಆ್ಯಂಗಲ್ಸ್ ಇಡೋರು, ಅಷ್ಟು ಶಾರ್ಟ್ಸ್ ಇಡೋರು, ಅಷ್ಟು ನೀಟಾಗಿ ಮಾಡೋರು. ಸೊ ಒಂದೊಂದು ಸೀನು ಕೂಡ ತುಂಬ ನನಗೆ ಇಂಪ್ಯಾಕ್ಟ್. ಆ್ಯಂಡ್ ಡೈಲಾಗ್ಸು, ಆ ಡೈಲಾಗ್ಸು ನನಗೆ ತುಂಬ ರಿಲೇಟ್ ಆಗ್ತಿತ್ತು. ಡೈಲಾಗ್ಸು ಎಷ್ಟೋ ವೈರಾಗ್ಯದ ಡೈಲಾಗ್ಸು ಮತ್ತು ಆಳವಾದ ಡೈಲಾಗ್ಸು ತುಂಬ ನನಗೆ ಹಿಡಿಸ್ತು. ನನಗೆ ತುಂಬ ಬೇಜಾರಾಗೋಯ್ತು ಲಾಸ್ಟ್ ಡೇ ಅದು ಪಾತ್ರ ಮುಗಿಬೇಕಾದ್ರೆ. ಎಷ್ಟೋ ಮಾಡಿದ್ದೀನಿ, ಇಮೋಷನಲಿ ಕನೆಕ್ಟ್ ಆಗಿರುತ್ತೆ. ಓಯಾ ತುಂಬ ಬೇಜಾರಾಯ್ತು ನನಗೆ. ಅದು ಐಕ್ಯ ಸೀನ್ ಮಾಡಬೇಕಾದ್ರೆ ಒಳಗೆ ಒದ್ದಾಡ್ತಿದ್ದೆ ನಾನು. ನೀವು ರಾಘವೇಂದ್ರ ಸ್ವಾಮಿಗಳನ್ನ ಆರಾಧಿಸ್ತೀರಿ, ಹಾಗೆ ದೈವ ಭಕ್ತರು ಕೂಡ. ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆದಿದ್ದು ಅಂತ ಏನಾದ್ರು ಇದೆಯಾ? ತುಂಬಾ ನಡೆದಿದೆ. ಓಕೆ. ತುಂಬಾ 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 ನಡೆದೋಗಿದೆ. ಎಸ್ಪೆಷಲಿ ನೀವು ಇಲ್ಲಿ ಕೂತಿದ್ದೀರಾ, ಈ ಸ್ಥಳ, ಈ ನನ್ನ ನಾಟ್ಯ ಶಾಲೆ ಅಂತ ನಾವು ಹೇಳ್ಬೋದು ಅಷ್ಟೇ. ಆದ್ರೆ ಇಲ್ಲಿ ಎಂತೆಂಥ ಜನಕ್ಕೆ ಎಂತೆಂಥ ಪವಾಡಗಳಾಗಿದೆ ಅಂತ ಇಲ್ಲೇ ನೀವು ಕೂತ್ಕೊಂಡು ನೀವು ಒಂದು 3 ದಿನ ಬೇಕಾಗತ್ತೆ ನಿಮ್ಗೆ ಗೊತ್ತಲ್ಲ, ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರೆ ಅಷ್ಟಾಗಿದೆ ಇಲ್ಲಿ. ಓಕೆ. ಮುಖ್ಯವಾಗಿ ಇಲ್ಲಿ ಆಗಿರೋದೇನು ಅಂದ್ರೆ ಪ್ಯಾಂಡಮಿಕ್ ಟೈಮಲ್ಲಿ, ಸೆಕೆಂಡ್ ವೇವ್ ಬಂತಲ್ಲ, ಕೋವಿಡ್ ಸೆಕೆಂಡ್ ವೇವ್ ಟೈಮಲ್ಲಿ ನಾನು ಒಂದು ಪರ್ಟಿಕ್ಯುಲರ್ ದೇವಿ ಆರಾಧನೆ ಮಾಡ್ತಾ ಇದ್ದೆ. ಅದಕ್ಕೆ ನಾನು 4 ಗಂಟೆಗೆ ಬೆಳಗ್ಗೆ ಎದ್ಬಿಟ್ಟು ಮಾಡ್ತಾ ಇದ್ದೆ, 4 to 5. ಓಕೆ. ಆ ಸಮಯದಲ್ಲಿ 2 ದೀಪ, ಆ ಥರ 2 ದೀಪ ಹಚ್ಚಿಬಿಟ್ಟು ಕೂತ್ಕೊತಾ ಇದ್ದೆ ನಾನು. ಆ ದೀಪದ ರಿಫ್ಲೆಕ್ಷನ್ ನೆಲದ ಮೇಲೆ ಬೀಳೋದು. ಓಕೆ. ನೆಲದ ಮೇಲೆ ಬೀಳೋದು. ಆ ರಿಫ್ಲೆಕ್ಷನ್ ಅಲ್ಲಿ ಎಷ್ಟು ದೇವರುಗಳು ಕಾಣಿಸಿದೆ ಗೊತ್ತಾ. ನಾನು ಫೋಟೋಸ್ ತಗೊಂಡಿದ್ದೀನಿ, ಆ ಫೋಟೋಸ್ ನನಗೆ ಸಿಗ್ತಾ ಇಲ್ಲ. ಹೌದಾ? ಅದನ್ನ ಜನ ನಂಬ್ಲಿ ಬಿಡ್ಲಿ ಅವ್ರಿಗೆ ಬಿಟ್ಟಿದ್ದು. ಬಟ್ ತುಂಬಾ ಜನ ಅದನ್ನ ನೋಡುವುದಾರೆ. ಯಾವ್ದೋ ಒಂದು ಹಳೆ ಇಂಟರ್ವ್ಯೂ ತೋರಿಸಿದೀನಿ ಕೂಡ. ನಟರಾಜ, ಶಿವ, ದೇವಿ, ಎಲ್ಲಾ ತರ, ಆಂಜನೇಯ ಮುಖ ಎಲ್ಲ ಬರೋದು ಆ ದೀಪದ ರಿಫ್ಲೆಕ್ಷನ್ ಅಲ್ಲಿ, ಎಲ್ಲಾ ಕಾಣಿಸೋದು ನಂಗೆ. ಅಂಡ್ ತುಂಬಾ ಗೆಜ್ಜೆ, ಬಿಕಾಸ್ ನಾನು ದೇವಿನ ತುಂಬಾ ಇದ್ ಮಾಡ್ತೀನಿ, ತುಂಬಾ ಗೆಜ್ಜೆ ಸೌಂಡು. ಇಲ್ಲಿ 2 ಗಂಟೆ 3 ಗಂಟೆಗೆಲ್ಲ ಯಾರೋ ನಾಟ್ಯ ಮಾಡ್ದಂಗೆ ಇದು ಹೆಜ್ಜೆ, ಫುಟ್ ವರ್ಕ್ ಇವೆಲ್ಲ ಆಗತ್ತೆ ಇಲ್ಲಿ. ನೀವು ಸಾಯಂಕಾಲ ರಾತ್ರಿ ಟೈಮಲ್ಲಿ ಇಲ್ಲಿ ಬಂದ್ರೆ ಈ ಜಾಗದ ಒಂದು ವೈಬೇ ಬೇರೆ ಆಗ್ಬಿಡತ್ತೆ. ನಿಮ್ಗೆ ಗೊತ್ತಾಗತ್ತೆ. ತುಂಬಾ ಜನಕ್ಕೆ ಬೇರೆ ಬೇರೆ ರೀತಿಯ ಅನುಭವ ಆಗಿದೆ, ತುಂಬಾ ಜನಕ್ಕೆ ಹೂ ಬೀಳ್ಸಿದೆ. ಬಟ್ ವಿ ಹ್ಯಾಡ್ ಅ ಟ್ರಾಜಿಡಿ. ಈ ಫೆಬ್ರವರಿ ನಮ್ಗೆ ಒಂದು ಬಹಳ ಒಂದು ಸ್ಯಾಡ್ ಥಿಂಗ್ ಆಯ್ತು. ಅಂದ್ರೆ ಆ ಇಡೀ ಭಾಗ ಸುಟ್ಟೋಯ್ತು. ಆ ಇಡೀ ಭಾಗ ಸುಟ್ಟೋಯ್ತು. 40 ವಿಗ್ರಹ ಮತ್ತೆ ಪ್ರಶಸ್ತಿಗಳು, ನನ್ನ ಪ್ರಶಸ್ತಿಗಳು, ಅಮೆರಿಕಾದಿಂದ ಬಂದಿರೋ ಪ್ರಶಸ್ತಿಗಳು, ಸುಮಾರು ಪ್ರಶಸ್ತಿಗಳು, ಮತ್ತೆ ಒಂದು ಇಡೀ ಕಬರ್ಡ್ ಅಲ್ಲಿ 25 ದೇಶಕ್ಕೆ ಹೋಗಿದ್ದೀನಿ ನಾನು. ಅದರದ್ದೆಲ್ಲ ಸೋವಿನಿಯರ್ಗಳು ಎಲ್ಲ ಸುಟ್ಟೋಯ್ತು. ನೋಡಿ, ಅಷ್ಟು ಮಾತ್ರ ಸುಟ್ಟೋಯ್ತು ಹೊರತು ಅಕ್ಕಪಕ್ಕದಿದ್ದು ಏನು ಸುಟ್ಟಿಲ್ಲ. ಆ ದೇವರು, ಪ್ರಶಸ್ತಿ, ಆ ಕಬರ್ಡ್ ಬಿಟ್ರೆ ಬೇರೆ ಏನು ಸುಟ್ಟಿಲ್ಲ. ಬಟ್ ಆ ಲೆವೆಲ್ಗೆ ಸುಟ್ಟಿದೆ. ಫೈರ್ ಇಂಜಿನ್ ಬಂತು. ಹೌದಾ? ಅಂದ್ರೆ ಏನ್ ಸಂದೇಶ? ಅದ್ ನಿಜವಾಗ್ಲೂ ನಂಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನಾನು ಕಾಶಿಗೆ ಹೋದೆ, ಕಾಶಿಗೆ ಹೋಗಿ ಬಂದೆ. ಶಿವರಾತ್ರಿ ನೆಕ್ಸ್ಟ್ ಡೇ, ಶಿವರಾತ್ರಿ ಕಾರ್ಯಕ್ರಮ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಇಲ್ಲಿ ಸ್ವಲ್ಪ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸ್ವಲ್ಪ ಇದ್ ಮಾಡಿದ್ರು, ಕಚಡ ಮಾಡಿದ್ರು. ಪೇಪರ್ಗಳು, ಅದು ಇದು, ಮೇಕಪ್ ಎಲ್ಲ ಹಾಕೊಂಡಿದ್ರಲ್ಲ, ಸೊ ಎಲ್ಲ ಬಿಸಾಕಿದ್ರು, ಎಲ್ಲ ಮಾಡಿದ್ರು. ಸೊ ನಾನು ಸುಮ್ಮನೆ ಕ್ಲಾಸ್ ಮುಗಿಸಾದ್ಮೇಲೆ ಹೇಳಿದೆ, ನೀವೆಲ್ಲ ಈ ತರ ಅದನ್ನ ಕಚಡ ಮಾಡಿದ್ರೆ ಈ ಜಾಗನ, ದೇವರು ಎಲ್ಲಿರ್ತಾನೆ ಇಲ್ಲಿ, ಲಕ್ಷ್ಮಿ ಎಲ್ಲಿ ಬರ್ತಾಳೆ ಇಲ್ಲಿ, ನಿಮ್ಗೆ ಬುದ್ಧಿ ಇಲ್ವಾ ಅಂತೆಲ್ಲ ಬೈದು ಎಲ್ರಿಗೂ ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿ ಬಾಗಿಲು ಹಾಕೊಂಡು ಹೋಗಿದ್ದೀನಿ. ವಿತಿನ್ 15 minutes ಎಲ್ಲ ಸುಟ್ಟೋಗಿದೆ. ಅಂದ್ರೆ ಅದು ನನ್ನ ಪ್ರಕಾರ ಅದು ಏನೋ ಒಂದು ಬಹಳ ದೊಡ್ಡ ಕೆಟ್ಟ ಒಂದು ಎನರ್ಜಿ ನನಗೇನ್ ಸೇರ್ಬೇಕಾಗಿತ್ತು, ಮುಟ್ಬೇಕಾಗಿತ್ತು, ಅದು ತಗೊಂಡಿದ್ಯಾ ಅಂತ ನನ್ನ ಒಂದು ಭಾವನೆ ಅಷ್ಟೇ ಆಗಿರ್ಬೋದು. ನಾನು ಹಾಗೆ ನೋಡ್ಬೇಕು. ಯಾಕಂದ್ರೆ ಈ ಫೈರ್ ಇಂಜಿನ್ ಅವರು ಬಂದು ಹೇಳಿದ್ರು, ಸರ್ ನಮ್ಗೆ ಏನು ಕ್ಲೂ ಸಿಗ್ತಾ ಇಲ್ಲ, ನಾವ್ ಏನಂತ ರೆಕಾರ್ಡ್ ಹಾಕೋದು ಅಂದ್ರು. ಸರ್ ನೀವ್ ನನ್ಗೆ ಫುಲ್ ಕುಗ್ಗೋಗಿದ್ದೆ ನಾನು. ನೀವ್ ಹೇಳಿ ಅಂತ ಹೇಳಿದ್ರೆ ಸರಿ ಶಾರ್ಟ್ ಸೆಕೆಂಡ್ ಅಂತ ಹಾಕ್ಬಿಡ್ತೀವಿ ಅಂದ್ರೆ ಹಾಕೊಳ್ಳಿ ಅಂದ. ನಾನು ಇನ್ನೇನ್ ಮಾಡೋದು. ಇಡೀ ಜಾಗ ಒಂದು ಗುಹೆ ತರ ಆಗ್ಬಿಟ್ಟಿತ್ತು. ಈ ಜಾಗ ಫುಲ್ ಕತ್ತಲೆ, ಎಲ್ಲಾ ಕಡೆ ಗಾಜ್ ಪೀಸು, ಅಂದ್ರೆ ಬರ್ಸ್ಟ್ ಆಗಿದೆ. ಗ್ಲಾಸ್ ಕಬರ್ಡು ಬರ್ಸ್ಟ್ ಆಗಿದೆ, ಪೀಸ್ ಆಗಿದೆ. ಹೌದು, ಅದೇ ಬೆಂಕಿ ಅವಘಡ ಆಗುವಾಗ ಆ ಲೆವೆಲ್ ಬೆಂಕಿ. ಪಂಚಲೋಹದ ಎಷ್ಟೋ ವಿಗ್ರಹಗಳು ಕೈಯೆಲ್ಲ ಬಿದ್ದೋಗಿದೆ ಅಂದ್ರೆ ಯೋಚನೆ ಮಾಡಿ. ಪಂಚಲೋಹ ಯಾವ ಲೆವೆಲ್ಗೆ ಬೆಂಕಿ ಇರ್ಬೋದು ಯೋಚನೆ ಮಾಡಿ. ಅಲ್ಲ, ಇಂಥ ಘಟನೆಗಳಾದಾಗ ಸಾಧಾರಣವಾಗಿ ಪುರೋಹಿತರ ಹತ್ರ ಕೇಳ್ತಾರೆ, ನೀವೇನಾದ್ರು? ನಾವು ಹೋಮ ಹವನಗಳೆಲ್ಲ ಮಾಡಿಸಿದ್ವಿ, ಎಲ್ಲ ಮಾಡಿಸಿದ್ವಿ. ಅದಾದ ನಂತರ ಇತ್ತೀಚೆಗೆ ಐಸ್ಕಲ್ ಮಳೆ ಬಂತು, ಆ ಟೈಮ್ ಇಡೀ ಕ್ಲಾಸ್ ಫ್ಲಡ್ಸ್, ಈ ಇಡೀ ಕ್ಲಾಸ್ ಫ್ಲಡ್ಸ್, ಫುಲ್ ನೀರು. ಇಲ್ಲಿ ಬಾಲ್ಕನಿ ಎಲ್ಲ ನೀರು. ಸೊ ಬೆಂಕಿ ಆಯ್ತು, ಫ್ಲಡ್ಸ್ ಆಯ್ತು. ಬಟ್ ಎಲ್ಲವನ್ನು ದೇವರ ದಯೆಯಿಂದ ತಗೊಂಡು ಆಲ್ಮೋಸ್ಟ್ 30 ವರ್ಷದಿಂದ ಇದೆ ಈ ಜಾಗ. ಸೊ ನಮ್ಮಲ್ಲಿ ಇಲ್ಲಿ ಬೆಂಕಿ ಆಗಿ ನಮಗೆ 3 ದಿನದಲ್ಲಿ ಪಾಪ ನಮಗೆ ಪೇರೆಂಟ್ಸೇ
ಇಬ್ಬರು ಸೇರಿಕೊಂಡು ಪ್ರಿಯಾ ಅಂತ ಒಬ್ಬರು ಅವರ ಹಸ್ಬೆಂಡ್ ಎಲೆಕ್ಟ್ರಿಷಿಯನ್ನು, ಮತ್ತು ನನ್ನ ಸ್ಟೂಡೆಂಟ್ ತೇಜಸ್ ಅಂತ ಒಬ್ಬ ಅವ್ರ ತಂದೆ ಸಿವಿಲ್ ಕಾಂಟ್ರಾಕ್ಟರ್ ಅವ್ರು, ಇಂಜಿನಿಯರ್ ಅವರು. ಓಕೆ. ಅವ್ರು ಸೇರಿ ಇಮಿಡಿಯೇಟಾಗಿ ಮಾಡಿಕೊಟ್ಬಿಟ್ರು ನಮಗೆ 3 ಡೇಸಲ್ಲಿ. ಸೊ ಅವ್ರು ಮಾಡಿ ಕೊಟ್ಟಿದ್ದ ದಿವಸ ನನಗೆ ಒಂದು ರಂಗಪ್ರವೇಶದ ಮ್ಯೂಸಿಕ್ ರಿಹರ್ಸಲ್ ಇತ್ತು. ಅಂದರೆ ನಮ್ಮ ಹಿಮ್ಮೇಳ್ದವರೆಲ್ಲ ಬಂದು ಕೂತ್ಕೊಂಡು ನಾನೇ ಹಾಡೋದು. ಓಕೆ. ಸೊ ಅವರೆಲ್ಲ ಬಂದು ಕೂತ್ಕೊಂಡು ನಾವೆಲ್ಲ ರೆಡಿ ಆಗ್ತಾ ಇದ್ವಿ. ಗಣೇಶನ ಹಾಡು ಆಗ್ತಿದ್ದಂಗೆ ಆ ಹುಡುಗಿಗೆ ನಾನು ಮಾತಾಡ್ಸಕ್ಕೆ ಹೋದೆ, ದೇವರಿಂದ ಹಾರ ಬಿತ್ತು ಕೆಳಗಡೆ. ಓಕೆ. ನಟರಾಜನ ಒಂದು ಹಾರ ಬಿತ್ತು. ಈ ಕಡೆ ಸೈಡು ನಾನೊಂದು ಗಣೇಶದ್ದು ಮುಖ ಇಟ್ಟಿದ್ದೆ, ಮುಖವಾಡ ಥರ, ಪ್ಯೂರ್ ವುಡ್ ಅದು. ಓಕೆ. ಆಫ್ರಿಕಾಯಿಂದ ನಂಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು. ಅದನ್ನು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಮ್ಮ ಅಂತ ನನ್ನ ಸ್ಟೂಡೆಂಟ್ಗೆ ಹೇಳಿದೆ. ಅವ್ಳು ತೊಗೊಂಡೋಗಿ ಅಲ್ಲಿ ಇಟ್ಲು. ಅವಳು ಹಾರ ತೊಗೊಳ್ತಿದ್ದಂಗೆ ಆ ಮಾಸ್ಕು ಎಗ್ಗರ್ಕೊಂಡು ಕೆಳಗೆ ಬಿದ್ದು ಮುಖ ಮತ್ತು ಸೊಂಡು ತುಂಡಾಗೋಯ್ತು. ಅದು ಯಾವ ಥರ ಬಿತ್ತು, ಇದು ಯಾವ ಥರ ಆಯಿತು ಅಂದರೆ ಮ್ಯೂಸಿಕ್ ಅವರೆಲ್ಲ ಭಯಕ್ಕೆ ಎದ್ದು ನಿಂತ್ಕೊಂಡ್ಬಿಟ್ರು ಅದು ಬಿದ್ದಿದ್ದು ನೋಡಿ. ಇದು ಏನು ಸರ್ ಇದು, ಏನು ಸರ್ ಇದು ಅಂತ. ಯಾಕಂದರೆ ಅವಾಗಷ್ಟೇ ಅದು ಬೆಂಕಿ ಆ ಪ್ರಾಬ್ಲಮ್ ಎಲ್ಲ ಆಗಿತ್ತಲ್ಲ, ಘಟನೆ ಆಗಿತ್ತಲ್ಲ, ಇದೇನು ನೆಕ್ಸ್ಟು ಅಂತ. ಅಂದರೆ ಅದೇ ತುಂಬ ಪಾಸಿಟಿವ್ ಇರೋ ಜಾಗದಲ್ಲಿ ಬೇರೆ ಯಾರಾದರೂ ಹೊರಗಿಂದ ಬಂದರೆ ಆ ನೆಗೆಟಿವಿಟಿ ಕೆಲವರು ತರ್ತಾರೆ. ಅವಾಗ ಏನಾಗುತ್ತೆ, ಈ ಜಾಗ ಅದನ್ನ ನಾವು ದೇವ್ರು ನಮ್ಮ ಮುಂದೆ ಬರಲ್ಲ ಮಾತಾಡ್ಸಕ್ಕೆ, ಬಟ್ ಬೇರೆ ಬೇರೆ ರೀತಿಗಳಲ್ಲಿ ನಮಗೆ ಸಂದೇಶಗಳನ್ನ ಕೊಡ್ತಾರೆ ಅಥವಾ ಆದೇಶಗಳನ್ನ ಕೊಡ್ತಾರೆ, ಅಥವಾ ಈ ತರ ರೀತಿಯಲ್ಲಿ ಅದನ್ನ ತೆಗಿತಾರೆ. ಓಕೆ. ಈ ತರ ನಮಗ್ ಬರ್ಬೇಕಾಗಿದ್ದು ಪಾಪ ಎಷ್ಟು ಸಲ ಸ್ಟೂಡೆಂಟ್ಸ್ಗೆ ಬರುತ್ತೆ, ನಮಗ್ ತಪ್ಪಿಸಿ ಅವ್ರಿಗೆ ಹೋಗುತ್ತೆ. ಆ ಥರನೂ ಆಗಿದೆ ತುಂಬ. ಅಂದರೆ ಕೆಲವರು ಹೇಳೋದನ್ನ ಕೇಳಿದ್ದೀನಿ ನಾನು, ರುದ್ರಾಕ್ಷಿ ಹಾಕೊಂಡಿದ್ರೆ ಅವರ ದೇವಸ್ಥಾನಕ್ಕೆ ಹೋದಾಗ ರುದ್ರಾಕ್ಷಿನ ಆ ತುದಿಯಲ್ಲಿ ಒಂದು ಮಣಿ ಇರುತ್ತಲ್ಲ, ಅದನ್ನ ಅವರು ನೆಲಕ್ಕೆ ಮುಟ್ಟಿಸಿ ಎದೆಗೆ ಇನ್ನೊಂದು ಭಾಗ ಇಟ್ಕೊಳ್ತಾರಂತೆ. ಅಂದ್ರೆ ನೆಗೆಟಿವ್ ಗ್ರೌಂಡಿಂಗ್ ಅಂತಾರೆ ಅದಕ್ಕೆ. ಹೌದು, ದಟ್ಸ್ ಗ್ರೌಂಡಿಂಗ್. ಓಕೆ. ಅಂದ್ರೆ ಏನು ಅಂದ್ರೆ ಇವಾಗ ಅದನ್ನ ಹಾಕೊಳ್ಳೋಕ್ ಮುಂಚೆ ನಾವು ಅದನ್ನ ಏನಕ್ಕೆ ಹಂಗ್ ಮಾಡ್ತೀವಿ ಅಂದ್ರೆ, ಎಷ್ಟೋ ಜನ ಅದನ್ನ ನೋಡಿರ್ತಾರೆ, ಅದನ್ನ ಯಾರು ಮುಟ್ಟಿರ್ತಾರೆ ನಮ್ಗೆ ಗೊತ್ತಿರಲ್ಲ. ಆಕಸ್ಮಿಕವಾಗಿ ಮುಟ್ಬಿಟ್ಟಿದ್ರೆ ಏನಾದ್ರು ಆಗಿದ್ರೆ, ಆತರ ನಾವು ಹಾಕೊಂಡ್ಮೇಲೆ ನಮಗ ಅವರೇ ಇದು ಬರಬಾರ್ದು ಅಂತ ನಾವು ಅದನ್ನ ಗ್ರೌಂಡ್ ಮಾಡ್ತೀವಿ. ಓಕೆ. ಗ್ರೌಂಡ್ ಮಾಡಿ ಅದೆಲ್ಲ ಕೆಳಗೆ ಕಳಿಸ್ತೀವಿ, ಕಳಿಸಿ ಹಾಕೊಳ್ಳೋದು. ನೋಡಿ ಇವೆಲ್ಲ ಹಾಕೊಂಡಿದ್ದೇನೆ, ಕ್ರಿಸ್ಟಲ್ಸ್ ಎಲ್ಲ ಹಾಕೊಂಡಿದ್ದೇನಲ್ಲ, ಪ್ರತಿ ಸಲ ಐ ಹ್ಯಾವ್ ಟು ಊದ್ಕಡ್ಡಿಲ್ಲ ಅದಕ್ಕೆ ಒಂಥರ ಒಂದು ಕ್ಲೆನ್ಸಿಂಗ್ ತರ ಮಾಡಿನೇ ಹಾಕೋಬೇಕು. ಸುಮ್ಮನೆ ಶೋಗ ಹಾಕೊಳ್ಳೋದಲ್ಲ ಇದು, ಆ ತರ ಅಲ್ಲ ಇದು. ಹೌದು, ಕೆಲವರಿಗೆ ಅದೇ ನಮ್ಮ ಕೆಲವೊಂದು ವಸ್ತುಗಳಿರ್ಬೋದು, ಕೆಲವೊಂದು ಆಚರಣೆಗಳಿರ್ಬೋದು, ಮಹತ್ವ ಗೊತ್ತಿರೋದಿಲ್ಲ. ಖಂಡಿತ. ಯಾಕಂದ್ರೆ ನಮ್ ಇದರಲ್ಲಿ ಇನ್ನೊಂದೇನಿದೆ ಅಂದ್ರೆ, ಈ ರುದ್ರಾಕ್ಷಿಗಳು ಮತ್ತೆ ದೊಡ್ಡ ದೊಡ್ಡ ಹಾರ ಇರತ್ತಲ್ಲ, ನಾವು ಅದನ್ನ ಇಟ್ಕೊಂಡು ಚೆಕ್ ಮಾಡ್ತೀವಿ ಆ ಜಾಗದ ಎನರ್ಜಿ ಹೆಂಗಿದೆ ಅಂತ. ರೈಟ್ ಸೈಡ್ ತಿರುಗಿದ್ರೆ ಕ್ಲಾಕ್ ವೈಸ್ ಹೋದ್ರೆ ಪ್ರಾಬ್ಲಮ್ ಇಲ್ಲ ಅಂತ, ಆಂಟಿ ಕ್ಲಾಕ್ ವೈಸ್ ಹೋದ್ರೆ ಅದು ಬೇಡ ಅಂತ. ಓಕೆ. ಪ್ರಶ್ನೆಗಳು ಕೇಳ್ತೀವಿ ನಾವು, ಇದು ಮಾಡ್ಬೋದಾ, ಎಸ್ ಆರ್ ನೋ ವಿಲ್ ಗೆಟ್ ಫ್ರಮ್ ದಟ್ ಓನ್ಲಿ. ಯಾರ್ಯಾರು ವಿದ್ಯೆಯನ್ನು ಕಲ್ತಿದಾರೋ, ಎನರ್ಜೀಸ್ನ ಅವ್ರು ಪಡ್ಕೊಂಡಿದಾರೋ, ಎನರ್ಜಿ ಪಾಸ್ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಆಗೋದು, ಎಲ್ರಿಗೂ ಆಗಲ್ಲ. ಎಷ್ಟೋ ಜನ ಹೇಳ್ತಾರೆ, ಓ ನೀವೇ ಸುತ್ತಾ ಇದ್ದೀರಾ ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆಲ್ಲ ನಾನು ಸರಿ ಆಯ್ತು ಅಂದ್ಬಿಟ್ಟು ಅವ್ರಿಗೆ ಇಟ್ಕೊಂಡು ಒಂದು 10 ಸಲ ಟ್ರೈ ಮಾಡಿ, ನೀವೇ ಟ್ರೈ ಮಾಡಿ ನೋಡಿ ಅಂತ ಹೇಳಿ, ಅಟ್ಲೀಸ್ಟ್ 10ನೇ ಸಲ ಆಗಿದೆ, ಅವ್ರಿಗೆ ಅನುಭವ ಆಗಿದೆ. ಹೌದು. ಈ ಎನರ್ಜಿ ಟ್ರಾನ್ಸ್ಫರ್ ಅನ್ನೋ ವಿಷಯಕ್ಕೆ ಬಂದ್ರೆ, ನಾನು ಕೇಳ್ಪಟ್ಟೆ, ಅಂದ್ರೆ ಪುರೋಹಿತರು ಎಲ್ಲ ಇರ್ತಾರಲ್ಲ, ಅವ್ರ ಕಾಲಿಗೆ ಬಿದ್ದಾಗ ತುಂಬಾ ಜನ ಮನೆಯಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಭಟ್ರು ಕಾಲಿಗೆ ಬೀಳು, ಪುರೋಹಿತರು ಕಾಲಿಗೆ ಬೀಳು ಅಂತ. ಯಾಕಂತ ಹೇಳಿದ್ರೆ ಆ ಪುರೋಹಿತರು ಕಾಲಿಗೆ ಬಿದ್ದವರ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡುವಂತ, ಅವರು ತಗೊಳ್ಳೋಕ್ಕಿಂತ ಅವ್ರು ಮುಖ್ಯ ಆರಾಧನೆ ಮಾಡ್ತಾರಲ್ಲ, ಅವರು ಮುಖ್ಯ ಆರಾಧಕರಲ್ಲ ಅವರು. ಸೊ ಅವ್ರಿಗೆ ಕನೆಕ್ಷನ್ ತುಂಬಾ ಇರತ್ತೆ, ಅವರ ಒಂದು ಸಂಬಂಧ ದೇವರ ಜೊತೆ ತುಂಬಾ ಇರತ್ತೆ. ಸೊ ನಾವು ಅವ್ರ ಕಾಲಿಗೆ ಬಿದ್ದಾಗ ಅದು ನಮಗ್ ಬರುತ್ತೆ ಅನ್ನೋ ನಂಬಿಕೆ. ನಾವು ನೆಗೆಟಿವ್ ಎನರ್ಜಿ ಯಾವಾಗ ಕೊಡ್ತೀವಿ ಅಂದ್ರೆ ಅವ್ರ ಕಾಲ್ ಮುಟ್ಟಿದಾಗ. ಸಾಧಾರಣವಾಗಿ ಮುಟ್ಟಬಾರದು ಅಂತ ಹೇಳ್ತಾರೆ. ಯಾವ ಒಬ್ಬ ಗುರುಗಳಾಗ್ಲಿ ಯಾರೇ ಆಗ್ಲಿ ಪಾದವನ್ನ ಮುಟ್ಟಬಾರದು, ಅಲ್ಲೇ ನಮಸ್ಕಾರ ಮಾಡ್ಬೇಕು. ಹೌದು. ಎಷ್ಟೋ ಜನ ನನಗೆ ವೇದಿಕೆಯೆಲ್ಲ ಬಂದ್ಬಿಟ್ಟು ನನ್ ಪುಣ್ಯ, ನನ್ ಸೌಭಾಗ್ಯ, ಓಕೆ, ಬಟ್ ಆದ್ರೂ ಕೂಡ ಬೇಡ ಅಂದ್ರೂ ಕೂಡ ಬಂದು ಕಾಲ್ ಮುಟ್ಟೋದಲ್ದೆ ಅವರ ಹಣೆಯನ್ನ ಮುಟ್ಟಿಸ್ಬಿಡ್ತಾರೆ, ಹಣೆಯನ್ನ ಪಾದಕ್ಕೆ ಮುಟ್ಟಿಸ್ತಾರೆ. ಅವಾಗ ಇದು 3ನೇ ಚಕ್ರ, ಇದು ಆಜ್ಞಾ ಚಕ್ರ ಅಂತೀವಿ ನಾವು, 3rd ಐ. ಅದರಲ್ಲಿ ತುಂಬಾ ಪವರ್ ಇರುತ್ತೆ, ಗುಡ್ ಆರ್ ಬ್ಯಾಡ್. ಸೊ ಅದನ್ನ ನಾವು ಮುಟ್ಟಿಸಿದಾಗ ಏನಾಗುತ್ತೆ, ಅವರಲ್ಲಿರೋ ನೆಗೆಟಿವಿಟಿ ಎಲ್ಲ ನಮಗ್ ಬಂದ್ಬಿಡುತ್ತೆ. ನಮ್ಮ ಪಾಸಿಟಿವಿಟಿನ ಅವ್ರು ತಗೊಂತಾರೆ, ಬಿಕಾಸ್ ಇದು ಗ್ರೌಂಡಿಂಗ್ ಪಾಯಿಂಟ್ ಅಲ್ವಾ ಕಾಲು. ಸೊ ನಮ್ಮದನ್ನ ಅವ್ರು ತಗೊಂಡು ಅವ್ರದನ್ನ ನಮಗ್ ಕೊಡ್ತಾರೆ. ಇಮ್ಮಿಡಿಯೇಟ್ ಎಫೆಕ್ಟ್ ಆಗುತ್ತೆ ನಂಗೆ, ಇಮ್ಮಿಡಿಯೇಟ್ ಕಾಲ್ ನೋವು, ಸುಸ್ತು, ಇರಿಟೇಷನ್ ಇವೆಲ್ಲ ಶುರು ಆಗುತ್ತೆ ಇಮ್ಮಿಡಿಯೇಟ್. ಈ
ಸ್ವಾಮೀಜಿಗಳಿಗೂ ಕೂಡ ಇದ್ ಮಾಡುವಾಗ ಪಾದ ಮುಟ್ಟಿ ಇದ್ ಮಾಡ್ತಾರೆ. ಅವ್ರು ಹೇಗೆ ಅವ್ರದ್ದು ಏನೋ ಇರುತ್ತೆ, ಅವ್ರದ್ದೇ ಬೇರೆ ತರ ಮೆಥಡ್ಸ್ ಇರುತ್ತೆ. ಬಟ್ ನಾವು ರೇಖಿ ದೃಷ್ಟಿಯಿಂದ ಹೇಳ್ತಾ ಇರೋದು, ರೇಖೆ ದೃಷ್ಟಿಯಿಂದ ರೇಖಿ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇರೋದು. ಸೊ ನಾವು ಆಮೇಲೆ ಸಾಲ್ಟ್ ವಾಟರ್ ಬಾತು ಅವೆಲ್ಲ ಮಾಡ್ಬೇಕು ಅಷ್ಟೇ. ಓಕೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕಾರ್ಯ ಮಾಡ್ತಾರೆ, ತಿಥಿ ಮಾಡೋ ಇದು, ಅವರು ಕೂಡ ಪಾಪವನ್ನ ಅಬ್ಸರ್ವ್ ಮಾಡ್ತಾರೆ ಅಂತ. ಅಂದ್ರೆ ಹೌದು ಯಾರು ಇದ್ ಮಾಡಿರ್ತಾರಲ್ಲ ಅವರು ಪಾಪವನ್ನ ಅಬ್ಸರ್ವ್ ಮಾಡ್ತಾರೆ ಅಂತ ಕೇಳ್ಕೊಂಡೆ. ಅಂದ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ. ಇಲ್ಲಿ ನಾನು ಆಕ್ಚುಲಿ ಸುಡೋಕ್ ಮುಂಚೆ ಒಂದು ದೊಡ್ಡ ನಾರಾಯಣ ವಿಗ್ರಹ ಇತ್ತು, ತುಂಬಾ ವಿಭಿನ್ನವಾಗಿ ತುಂಬಾ ಚೆನ್ನಾಗಿತ್ತು. ಆ ವಿಗ್ರಹಕ್ಕೆ ಪೂಜೆ ಮಾಡಿ ನಾನು ಯಾವ್ದೋ ಕಾರಣಕ್ಕೆ ಇದಕ್ಕೆ ಹೋದೆ, ಬಾಲ್ಕನಿಗೆ ಹೋದೆ. ಅಲ್ಲಿ ಹಕ್ಕಿಗಳಿಗೆ ನಾವು ನೀರಿಡ್ತೀವಿ, ಅಲ್ಲಿ ದೊಡ್ಡ ಗರುಡ ಕೂತ್ಕೊಂಡಿದೆ. ಓಕೆ. ಕೂತ್ಕೊಂಡು ಅಲ್ಲಿ ನೀರು ಕುಡಿತಾ ಇದೆ. ಅಂದ್ರೆ ಬಾಡಿ ಕಾಲ್ ಈಗಲ್ ಬಂದು ಅಲ್ಲಿ ಕೂತ್ಕೊಂಡು ನೀರು, ಯಾವತ್ತೂ ಈಗಲ್ ಬಂದಿಲ್ಲ. ಕ್ರೋಸ್ ನೋಡಿದೀನಿ, ಪ್ಯಾರೆಟ್ ನೋಡಿದೀನಿ, ಈಗಲ್ ಬಂದು ಕೂತ್ಕೊಂಡು ಅಲ್ಲಿ ಹದ್ದು ಕೂತ್ಕೊಂಡು ನೀರು ಕುಡಿತಾ ಇದೆ, ದೊಡ್ಡದು. ನನಗೊಂದು ನಿಮಿಷ ಹೆಂಗಾಯ್ತು ಅಂದ್ರೆ, ಬಿಕಾಸ್ ವಿಷ್ಣು ವಾಹನ ಅಲ್ವಾ ಗರುಡ, ಸೊ ಅದ್ ಬಂದು ಕೂತ್ಕೊಂಡು ನೀರು ಕುಡಿತಾ ಇತ್ತದು. ಅಂದ್ರೆ ಸೈನ್ಸ್ ನೋಡಿ ನಾ ಹೇಳ್ತಾ ಇರೋದು ಅಷ್ಟೇ, ಯಾವ ತರ ಸೈನ್ಸ್ ಬರತ್ತೆ ಅಂತ. ಇನ್ನೊಂದು ಕಾಗೆ ಬಂದು ಕೂತ್ಕೊಂತು, ನಮ್ಮ ತಂದೆ ತಿಥಿಗೆ ಜಸ್ಟ್ ಒಂದು 2 days ಮುಂಚೆ ನೀರ್ ಕುಡಿಯಕ್ಕೆ ಅಂತ ಬಂತಲ್ಲಿ. ಸೊ ಪ್ರತಿ ಸಲ ನಾನು ಪ್ರಾಣಾಯಾಮ ಮುಗಿಸ್ಕೊಂಡು ಬಾಲ್ಕನಿಗೆ ಒಂದ್ಸಲ ಹೋಗಿ ಅರಳಿ ಮರ ಮುಟ್ಕೊಂಡು ಕೆಳಗಡೆ ಹೋಗ್ತೀನಿ. ಸೊ ಅಲ್ಲಿ ಹೋದೆ, ಅದ್ ಬಂದು ಕೂತ್ಕೊಂತು. ಸಾಧಾರಣವಾಗಿ ಅದು ಹಾರೋಗ್ಬಿಡತ್ತೆ, ನಾ ಯಾರಾದ್ರು ಬಂದೆ ಹಾರೋಗುತ್ತಲ್ಲ, ಅದು ಅಲ್ಲೇ ಇತ್ತು. ತುಂಬಾ ಬ್ರೈಟ್ ಬ್ಲ್ಯಾಕ್ ಆದ್ರೂ ಕೂಡ ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿತ್ತು ಅದು. ಆಕ್ಚುಲಿ ವಿಡಿಯೋ ಮಾಡಿದ್ದೀನಿ. ಸೊ ನಾನು ಸುಮ್ಮನೆ ನೋಡ್ತಾ ಇದ್ದೆ, ಡ್ಯಾಡಿ ನೀನಾ ಡ್ಯಾಡಿ ಅಂದ ತಕ್ಷಣ ಹಿಂಗ್ ನೋಡ್ತಾನ, ನೋಡ್ಬಿಟ್ಟು ಆರಾಮಾಗಿ ಅಲ್ಲೇ ಇತ್ತದು. ಕುಡಿ ನೀರ್ ಕುಡಿ, ಕುಡ್ಕೊಂಡು ಹೋಗು ಪರವಾಗಿಲ್ಲ ಅಂದೆ. ತಿರ್ಗಾ ಕುಡಿತು. ಏನ್ ಡ್ಯಾಡಿ ಹೆಂಗಿದ್ಯಾ ಅಂತೆ, ತಿರ್ಗಾ ನೋಡ್ತು. ಐ ವಾಸ್ ಲೈಕ್ ಮೈ ಗಾಡ್, ಏನೋ ಅಷ್ಟೇ ಆರಾಮಾಗಿತ್ತು. ನಾನು ಹತ್ರ ಹೋದ್ರು ಕೂಡ ಏನು ಅದಕ್ಕೆ ಭಯ ಇಲ್ಲ, ಆರಾಮಾಗಿ ಕುಡಿತು, ಹೋಯ್ತು. ಅಂದ್ರೆ ಹೌದು, ಯಾಕಂತ ಹೇಳಿದ್ರೆ ನಮ್ಮ ಪದ್ಧತಿಗಳಿಗೆ ಒಂದು ಅರ್ಥ ಇರುತ್ತೆ. ಈಗ ಅದ್ರ ಅರ್ಥ ಗೊತ್ತಿಲ್ಲದೆ ಏನೋ ಮೂಢನಂಬಿಕೆ ಅಂತಾರೆ, ಯಾರಿಗೂ ಏನು ಗೊತ್ತಿಲ್ಲ, ಎಲ್ಲಾ ಮೂಢನಂಬಿಕೆ ಅಂತಾರೆ. ಹೌದೌದು, ದೇವ್ರೇ ಇಲ್ಲ ಅಂತಾರೆ, ದೇವ್ರೇ ಇಲ್ಲ ಅನ್ಬಿಡ್ತಾರಲ್ಲ, ಇನ್ನೇನ್ ಬೇಕು ನಿಮ್ಗೆ ಅಲ್ವಾ? ಎಲ್ಲ ಅದನ್ನೇ ಮೂಢನಂಬಿಕೆ ಮಾಡ್ಬಿಡ್ತಾರೆ. ಈಗ ಎಲ್ಲ ಅತಿಯಾದ ಭಕ್ತಿ ಇಲ್ಲ ಮೂಢನಂಬಿಕೆ. ಮಧ್ಯದಲ್ಲಿ ಅದನ್ನ ಪ್ರಶ್ನಿಸಿ ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋರು ತುಂಬಾ ಕಡಿಮೆ, ಯಾರು ಇಲ್ಲ. ನಮಗೆ ಯಾವ್ದೋ ಒಂದು ಸಂದೇಶ ದೇವರಿಂದ ಆಗ್ಲಿ ಅಥವಾ ಯಾರಿಂದ ಒಂದು ಅಗೋಚರ ಶಕ್ತಿಯಿಂದ ಆಗ್ಲಿ ಸಂದೇಶ ಬರ್ಬೇಕಾದ್ರೆ ಯಾವ್ದ್ರ ಮುಖಾಂತರ ಬೇಕಾದ್ರೆ ಬರ್ಬೋದು. ಡೆಫಿನೆಟ್ಲಿ ನನಗಂತೂ ಆ ಅನುಭವ ತುಂಬಾ ಆಗ್ಬಿಟ್ಟಿದೆ. ಆ ತರ ಸಂದೇಶಗಳು ಬರೋದು ತುಂಬಾ ಸಲ ಆಗಿದೆ ನನಗೆ. ಇನ್ಫ್ಯಾಕ್ಟ್ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಒಂದೇ ವಾರದಲ್ಲಿ 5 ಜನ ಹೇಳಿದ್ದಾರೆ ನನಗೆ ಹೋಗ್ಬಿಟ್ಟು ಬನ್ನಿ ಅಂತ, ಬೇರೆ 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 ಜನ. ಹೌದಾ? ನೀವ್ ಯಾಕೆ ಹೋಗಿ ಬರಬಾರ್ದು ಅಲ್ಲಿಗೆ, ನೀವ್ ಯಾಕಲ್ಲಿ ಹೋಗಿ ಬರಬಾರ್ದು ಅಂತ ಒಂದು 5 ಜನ ಹೇಳಿದ್ದಾರೆ. ಬಟ್ ಇನ್ನೂ ಟೈಮ್ ಬಂದಿಲ್ಲ. ಓಕೆ, ಹೋಗ್ಬೇಕು, ಅವರೇ ಕರ್ಸ್ಕೋಬೇಕು. ಇಂಥ ಜಾಗಗಳಲ್ಲಿ ಅವರೇ ಕರ್ಸ್ಕೋಬೇಕು, ಅವ್ರನ್ನ ಕಾರಣ ಇಟ್ಕೊಂಡೇ ಕರ್ಸ್ಕೊತಾರೆ. ನಿಜವಾಗ್ಲು, ಖಂಡಿತವಾಗ್ಲು. ಸೊ ದೈವಿಕ ಅನುಭವ ಅಂತೂ ನಿಮಗಾಗಿದೆ. ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಬೇರೆ ಏನಾದ್ರು ಆಗಿದೆ? ನಾನು ಪ್ಯಾರಾನಾರ್ಮಲ್ ಇಲ್ಲಿ ಬರಕ್ ಸಾಧ್ಯವೇ ಇಲ್ಲ. ಹೌದು, ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ತುಂಬಾ ಇದೆಲ್ಲ ಮಾಡ್ತೀನಿ, ರೇಖಿ ಮತ್ತೆ ಚಾಂಟಿಂಗು, ಮೆಡಿಟೇಷನ್, ಕ್ರಿಸ್ಟಲ್ ಹೀಲಿಂಗ್ ಇವೆಲ್ಲ ಮಾಡ್ತೀನಿ. ನನಗೆ ಆ ಅನುಭವಗಳು ಅಮೆರಿಕಲ್ ತುಂಬಾ ಆಗಿದೆ. ಪ್ಯಾರಾನಾರ್ಮಲ್ ಅನುಭವಗಳು ತುಂಬಾ ಆಗಿದೆ ನನಗೆ. ಜಾಸ್ತಿ ಆಗೋದೇ ಅಮೆರಿಕಲ್ ನನಗೆ ಅಲ್ಲಿ ಹೋದಾಗ. ಬಟ್ ಇಲ್ಲಿ ಬರೀ ದೈವಿಕ ಅನುಭವಗಳು, ಎಸ್ಪೆಷಲಿ ನಂದು ಮತ್ತೆ ಬಂಡಿ ಕಾಳಮ್ಮ ಅದು ಸಂಬಂಧ, ಅದು ಒಂಥರ ಅಷ್ಟು ಗಾಢವಾದ ಸಂಬಂಧ. ಸೆಲೆಬ್ರಿಟಿಗಳ ದೇವತೆ ಅಂತ ಕರೀತಾರೆ ಬಂಡಿ. ಖಂಡಿತ. ಅಯ್ಯೋ, ತಾಯಿ ಹೆಂಗೆ ಅಂದ್ರೆ, ಏನಾದ್ರು ನಾಳೆ ಬರ್ತೀನಿ ಅಂತ ಅನ್ಕೊಂಡು ಹೋಗದೆ ಹೋದ್ರೆ ರಾತ್ರಿ ಎಲ್ಲ ಗೆಜ್ಜೆ, ಜನ 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 ಜನ, ಆಯ್ತಮ್ಮ ಬರ್ತೀನಮ್ಮ, ನಾಳೆ ಬರ್ತೀನಮ್ಮ ಅಂತ ಹೇಳಿದ್ರೆ ಸ್ಟಾಪ್ ಆಗತ್ತೆ. ಆ ತರ ಅನುಭವಗಳು. ಮತ್ತೆ ಕಾಮಾಖ್ಯ ದೇವಿಗೆ ಹೋಗ್ಬೇಕಾಗಿತ್ತು ನಾನು. ಸೊ ಗೊತ್ತಲ್ಲ ಕಾಮಾಖ್ಯ, ಅಸ್ಸಾಂ ಗೊತ್ತಲ್ಲ, ಹೋಗ್ಬೇಕಾಗಿತ್ತು. ಸುಮ್ನೆ ಮುಂದೆ ಆಗ್ತಾ ಇದೆ, ಹೋಗೋಣ 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 ಅಂತ. ಸಡನ್ ಆಗಿ ಒಂದು ದೊಡ್ಡ ಬುಕ್ ನ ತರಿಸ್ಕೊಂಡೆ, ನ್ಯೂಮರಾಲಜಿ ಬುಕ್ ತರಿಸ್ಕೊಂಡೆ. ಆ ಬುಕ್ ನ ಹಿಂಗ್ ಓಪನ್ ಮಾಡ್ತೀನಿ, ಅದ್ರಲ್ಲಿ ಫಸ್ಟ್ ಪೇಜ್ ಅಲ್ಲೇ ಕಾಮಾಖ್ಯ ದೇವಿಗೆ ಧನ್ಯವಾದಗಳು ಅಂತ ಇದು ಫಸ್ಟ್ ಇದು. ಆಮೇಲೆ ಯೂಟ್ಯೂಬ್ ಓಪನ್ ಮಾಡಿದೆ, ಬರ್ರಿ ಕಾಮಾಖ್ಯ ದೇವಿದೆ ಪಾಡ್ಕಾಸ್ಟ್ ಅಥವಾ ರೀಲ್ಸ್, ಅದೇ ಬರ್ತಾ ಇತ್ತು. ಇನ್ನೊಂದು ವಿಷಯ ಗೊತ್ತಾಯ್ತು, ಅಲ್ಲಿ ಪಿಜನ್ಸ್ ಬಲಿ ತಾನಾಗೆ ಬಲಿ ತಗೊಳತ್ತಂತೆ ಅಲ್ಲಿ.
ಹೌದೌದು. ಅಲ್ಲಿ ಹೋಗಿ ನಿಂತ್ಕೊಂಡು ಸತ್ತೋಗುತ್ತೆ ತಾಂತ್ರಿಕ ವಿದ್ಯೆಗೆ ತುಂಬಾ ಅಲ್ಲ, ಅದು ಗರ್ಭಗುಡಿ ಮೇಲೆ ನಿಂತ್ಕೊಂಡು ಅದೇ ಬಿದ್ದು ಸತ್ತೋಗತ್ತಂತೆ, ಅದೇ ತಾನಾಗೆ ಅದು ಬಲಿ ತಗೊಳತ್ತಂತೆ ಪಿಜನ್ಸ್, ಓಕೆ ಅದನ್ನ ಅರ್ಪಿಸ್ಕೊಳತ್ತಂತೆ ಅಲ್ಲಿ ಹೋದ್ರೆ. ಸೊ ಅದನ್ನ ನೋಡ್ತಾ ಇದ್ದೆ, ಅದನ್ನ ನೋಡ್ಕೊಂಡು ಅದ್ ಏನಕ್ಕೋ ಸರಿ ಎಲ್ಲೋ ಹೋಗ್ಬೇಕು ಅಂತ ಗಾಡಿಲಿ ಕೂತ್ಕೊಂಡಿದ್ದೀನಿ. ಸ್ಯಾಟ್ ಇನ್ ದ ಕಾರ್, ಇದು ಕೆಳಗ್ ಬಿತ್ತು ಪಿಜನ್, ಹೌದಾ? ಮೇಲಿಂದ ಕೆಳಗ್ ಬಿತ್ತು. ಅದು ಸಾಯ್ತಾ ಇತ್ತು, ಸತ್ತಿರ್ಲಿಲ್ಲ, ಸಾಯ್ತಾ ಇತ್ತು ಗಾಡಿ ಮುಂದೆ. ಆ ಭಯಕ್ಕೆ ಇಳಿದು ಅದನ್ನ ಹೆಲ್ಪ್ ಮಾಡಕ್ಕೆ ಅಂತ ಹೋಗೋಷ್ಟರಲ್ಲಿ ಒಂದು ಬೆಕ್ಕು ಎಲ್ಲಿಂದಲ್ಲ ಓಡ್ ಬಂದು ಅದನ್ನ ಎತ್ಕೊಂಡು ಹೋಗ್ಬಿಡ್ತು. ಓಕೆ. ಅವಾಗ ನನಗೆ ಅನ್ಸ್ತು, ಸರಿ ಇಲ್ಲಿ ಹೋಗ್ಲೇಬೇಕು ಅಂತ. ಸಂದೇಶ ಹೇಗ್ ಬೇಕಾದ್ರೂ ಬರ್ಬೋದು, ಸಂದೇಶಗಳು ಹೆಂಗ್ ಬೇಕಾದ್ರೂ ಬರುತ್ತೆ. ಆ ಕನೆಕ್ಷನ್ ಆಗ್ಬಿಟ್ರೆ ಅದ್ ಹೆಂಗ್ ಬೇಕಾದ್ರೂ. ಇಲ್ಲಿ ದಿನ ಸೇವೆ ನಡೆಯುತ್ತೆ, ಇಲ್ಲಿ ದಿನ ಎಲ್ಲಾ ರೀತಿ ಅಡ್ಮಿಷನ್ಸ್, ಪೂಜೆಗಳು, ಏನು ವಾಟ್ ಯು ಕಾಲ್ ದಟ್, ನೈವೇದ್ಯಗಳು ತುಂಬಾ ಆಗತ್ತೆ ಇಲ್ಲಿ. ಸೊ ತುಂಬಾ ಅನುಭವ ಜನಕ್ಕೆ ಇಲ್ಲಿ. ತುಂಬಾ ಜನಕ್ಕೆ ಹೂ ಬೀಳ್ಸತ್ತೆ, ಎಲ್ಲ ಆಗತ್ತೆ. ಹೂವಂತೂ ಹೆಂಗ್ ಬೀಳತ್ತೆ ಅಂದ್ರೆ ಸುಮ್ನೆ ಹಂಗೆ ಬೀಳಲ್ಲ, ಕೆಲವು ಸಲ ಎಗರ್ಕೊಂಡು ಮುಂದೆ ಬೀಳತ್ತೆ, ಅವೆಲ್ಲ ಆಗತ್ತೆ ಇಲ್ಲಿ. ಓಕೆ. ಸೊ ಅದೆಲ್ಲ ನಾವೆಲ್ಲ ಕೂತ್ಕೊಂಡು ರೆಕಾರ್ಡ್ ಮಾಡಕ್ಕಾಗಲ್ಲ. So ಜನ ಅನುಭವಕ್ಕೆ ಬಂದಾಗ್ಲೇ ಗೊತ್ತಾಗೋದು ತುಂಬಾ. ಅಮೆರಿಕದಲ್ಲಿದ್ದಾಗ ಪ್ಯಾರಾನಾರ್ಮಲ್ ಇದು ಆಕ್ಟಿವಿಟಿ ತುಂಬಾ ಆಗಿದೆ, ಒಂದು ವಿವರಿಸಬಹುದು? ನಾನು 2010 ಹೋಗಿದ್ದೆ, ಅಮೆರಿಕಾಗೆ ಹೋಗಿದ್ದಾಗ ಒಂದು ದೊಡ್ಡ ಮನೇಲಿ ಇರಿಸಿದ್ರು ನನ್ನ. ಆಕ್ಚುಲಿ ಅಲ್ಲಿ ಸಮ್ಮರ್ ಕ್ಯಾಂಪ್ ಮಾಡ್ಬೇಕಾಗಿತ್ತು, 10 ದಿವಸ ಸಮ್ಮರ್ ಕ್ಯಾಂಪ್ ಮಾಡ್ಬೇಕಾಗಿತ್ತು. ಸೊ ಅಲ್ಲಿ ಆಗಷ್ಟೇ ಒಂದು ಸಾವಾಗಿತ್ತು ಅಲ್ಲಿ. ಓಕೆ. ಸೊ ಹೋದೆ, ಅಲ್ಲೇ ಇರ್ಬೇಕಾಗಿತ್ತು ನಾನು. ಆ ಮನೇಲಿ ಯಾರು ಇರ್ಲಿಲ್ಲ, 4 bedroom ಹೌಸ್ ಅದು. ಓಕೆ. ಮೇಲ್ಗಡೆ ಮೂರು ರೂಮು, ಕೆಳಗಡೆ 1 ರೂಮು, ದೊಡ್ಡ ಹಾಲು, ಟಿವಿ ಇಲ್ಲ, ಏನೂ ಇಲ್ಲ. ಸೊ ಆ ಮನೇಲಿ ಇದ್ದಾಗ, ಸೊ ಎಲ್ಲಾರು ಇರೋವರೆಗೂ ಫಸ್ಟ್ ಡೇ ಎಲ್ಲಾರು ಇದ್ರು, ಮಾತಾಡ್ಸ್ಕೊಂಡೆಲ್ಲ ಆಯ್ತು. ಎಲ್ಲ ಹೋದ್ಮೇಲೆ ಏನೋ ಒಂಥರ ನಂಗೆ ರೆಸ್ಟ್ಲೆಸ್ ಫೀಲಿಂಗ್ ನನಗೆ. ನಾನು ಒಬ್ಬನೇ ಇದ್ದೆ, ಟಿವಿ ಇರ್ಲಿಲ್ಲ ಅವಾಗೆಲ್ಲ, ಮೊಬೈಲ್ ಇನ್ನೂ ಸ್ಮಾರ್ಟ್ ಫೋನ್ ಇರ್ಲಿಲ್ವಲ್ಲ, ಜಸ್ಟ್ ಮ್ಯಾಕ್ಸಿಮಮ್ ಮಾತಾಡ್ಬೋದು, ಆ ತರ ಇತ್ತು ಫೋನ್ಸ್. ಏನ್ ಮಾಡ್ತೀರಾ? ಸೊ ಏನು ಇಲ್ಲ ಮಾಡಕ್ಕೆ. ಅಮೆರಿಕಾದಲ್ಲಿ ಯಾರನ್ನೂ ಮಾತಾಡ್ಸಲ್ಲ, ನೇಬರ್ಸ್ ಬರಲ್ಲ, ಯಾರು ಬರಲ್ಲ, ಫುಲ್ ಸೈಲೆನ್ಸ್ ಅಲ್ಲಿ. ನಮ್ಗೆ ಅಭ್ಯಾಸ ಇಲ್ಲ. ಸೊ ಸರಿ, ಸುಮ್ಮನೆ ಫಸ್ಟ್ ನಾನು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡೆ. ಸರಿ ಏನೋ ತಿನ್ನೋಣ ಅಂದ್ಬಿಟ್ಟು ಕೂತ್ಕೊಂಡಾಗ ಈ ನೆಲ ಬರ್ಸ್ತಾರಲ್ಲ, ಮಾಪ್ ಅಂತಾರಲ್ಲ ದೊಡ್ಡದು, ಅದನ್ನ ಇಟ್ಟಿದ್ರು. ಅದು ಫಟಾರ್ ಅಂತ ಕೆಳಗ್ ಬಿತ್ತದು, ಜೋರಾಗಿ ಬಿತ್ತದು. ಅದ್ ಬಿದ್ದ ತಕ್ಷಣ ಐ ಜಸ್ಟ್ ಸಾ ದಟ್ ಎಲ್ಲೋ ಗಾಡಿ ಇಲ್ಲ, ಏನಿಲ್ಲ, ಅದ್ ಬಿತ್ತದು. ಸರಿ ಏನೋ ಬಿದ್ದಿದೆ ಅಂದ್ಬಿಟ್ಟು ಎಲ್ಲ ಕಡೆ ಲೈಟ್ ಹಾಕೊಂಡು ಮೇಲ್ಗಡೆ ಒಂದು ರೂಮ್ಗೆ ಹೋದೆ. ಆ ರೂಮಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಆಮೇಲೆ ಹಂಗೇ ಸ್ವಲ್ಪ ನಿದ್ದೆ ಬಂತು, ಯಾಕಂದ್ರೆ ಜೆಟ್ ಲ್ಯಾಗ್ ಆಗಿತ್ತು. ಸೊ ಮಲ್ಕೋತೀನಿ, ಬಾಗಲ್ ಹಾಕಿ ಮಲ್ಕೋತೀನಿ, ಬಾಗಲ್ ಓಪನ್ ಆಯ್ತು. ಸರಿ ಆಯ್ತು, ಕೆಲವು ಬಾಗಲ್ಗಳು ಲಾಕ್ ಆಗಲ್ವಲ್ಲ ಅನ್ಕೊಂಡು ಬಿಟ್ಟೆ. ನಾನು ತಿರ್ಗಾ ಹಾಕ್ಬಿಟ್ಟು ರೇಡಿಯೋ ಆನ್ ಮಾಡಿದೆ. ನಂಗೆ ಸೌಂಡ್ ಬೇಕು ಅಂತ ರೇಡಿಯೋ ಹಾಕ್ತೆ ನಾನು. ರೇಡಿಯೋ ಆನ್ ಮಾಡಿ ಅದ್ ಏನೋ ಒಂದು ಇಂಟರ್ವ್ಯೂ ನಡೀತಾ ಇತ್ತು ಇಂಗ್ಲಿಷ್ ಅಲ್ಲಿ, ಏನೋ ಒಂದು ಸೌಂಡ್ ಇರ್ಲಿ ಅಂತ ಮಲ್ಕೊಂಡ್ರೆ ಅದು ಫ್ರೀಕ್ವೆನ್ಸಿ ಹೊಟ್ಟೋಯ್ತು. ಫ್ರೀಕ್ವೆನ್ಸಿ ಹೊಟ್ಟೋಗೋದು, ತಿರ್ಗಾ ಬಾಗಲ್ ಓಪನ್ ಆಗೋದು. ನನ್ನ ಹಾಸಿಗೆಯಿಂದ ನನಗೆ ಹಾಲ್ ಕಾಣಿಸೋದು, ಕೆಳಗಡೆ ಹಾಲ್ ಕಾಣಿಸೋದು, ದೊಡ್ಡ ಶಾಂಡಿಲಿಯರು ಎಲ್ಲ ಇತ್ತು. ಎಲ್ಲ ಇದು ಫ್ಲಿಕರಿಂಗ್ ಅಂತಾರೆ ನೋಡಿ, ಆ ತರ ಶುರು ಆಯ್ತು. ಫ್ಲಿಕರಿಂಗ್ ಶುರು ಆಯ್ತು. ತಿರ್ಗಾ ಇದೇ ತರ ರೇಡಿಯೋ ಫ್ರೀಕ್ವೆನ್ಸಿ ಹೋಗುತ್ತೆ, ಬಾಗಲ್ ತಕ್ಕೊಳ್ಳುತ್ತೆ. ಸರಿ ಏನಾದ್ರೂ ಆಗ್ಲಿ ಅನ್ಬಿಟ್ಟು ಐ ಟುಕ್ ಅ ಸ್ಲೀಪಿಂಗ್ ಟ್ಯಾಬ್ಲೆಟ್. ನೀವು ಒಬ್ಬರೇ ಇದ್ರಿ? ಒಬ್ಬನೇ, ಇಡೀ ಮನೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡು ನಾನು ಹೆಂಗಿನ ಮಲ್ಕೊಂಬೇಡ ಬಿಡು ಅಂದ್ಬಿಟ್ಟು ಮಲ್ಕೊಂಡೆ. ಅವಾಗ ಜೋರಾಗಿ ಫಟ್ ಅಂತ ಬಾಗಲ್ ಮುಚ್ಕೊಂತು. ಎತ್ಕೊಟ್ಕೊಂಡು ನಾನು ಹೇಳಿದೆ ಅವಾಗ, ಯಾರೇ ಇರ್ಲಿ, ಏನೇ ಇರ್ಲಿ, ನಾನು ಬಂದಿರೋದು ಒಂದು ಒಳ್ಳೆ ಉದ್ದೇಶದಿಂದ. ಇನ್ನು 10 ದಿವಸ ಇಲ್ಲಿ ಕಳಿಬೇಕು, ನಾನು ಕೈ ಮುಗಿದು ಕೇಳ್ಕೊತೀನಿ, ಡೋಂಟ್ ಡೂ ಎನಿಥಿಂಗ್ ಟು ಮೀ, ನನ್ಗೇನು ಮಾಡಬೇಡ ಅಂತ ಕೈ ಮುಗಿದು ಕೇಳ್ಕೊಂಡು ಹಂಗೇ ನಾನು ಕೂತ್ಕೊಂಡಿದ್ದೆ ಹಾಸಿಗೆ ಮೇಲೆ. ಎವ್ರಿಥಿಂಗ್ ಜಸ್ಟ್ ಚೇಂಜ್ಡ್. ಅಲ್ಲ, ಅದು ಅಂತ ಅನುಭವಗಳು ಈಗ ಹಳ್ಳಿಗರ ಹತ್ರ ಕೇಳಿದ್ರೆ, ಯಾವ್ದಾದ್ರು ಒಂದು ಹಾವು ಮನೆ ಒಳಗ್ ಬಂದ್ರು ಕೂಡ ಕೈ ಮುಗಿದು ಕೇಳ್ಕೊಳ್ತಾರೆ. ನೀನು ಅಂದ್ರೆ ಕೆಲವರು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಓ, ನೀನೇನು ಇಲ್ಲಿ ಬಂದಿದ್ಯಾ, ನಿನ್ ಮನೇನ ಇದು ನಮ್ಮ ಮನೆ, ಹೇಳ್ ಬರಕ್ಕಾಗಲ್ವ ನಿನ್ಗೆ, ಆತರ ಎಲ್ಲ ಮಾತಾಡ್ತಾರೆ. ಅದೊಂಥರ ಅದ್ಭುತ. ಅದು ಒಂದು ಪಕ್ಕದಲ್ಲಿ ನಿಂತು ನೋಡೋದಕ್ಕೂ ಕೂಡ ಅದೊಂದು ಇಲ್ಲ. ಕೆಲವು ಅನುಭವಗಳು ಹೆಂಗೆ ಅಂದ್ರೆ ಅದು ಅನುಭವಿಸೋರ್ ಗೊತ್ತು ಅಷ್ಟೇ. ಇವಾಗ ಜನ ಏನ್ ಬೇಕಾದ್ರೂ ಮಾತಾಡ್ಕೊಂತಾರೆ, ನಿಜ ಸುಳ್ಳು, ನಂಬೇಕು ನಂಬಾರ್ದು, ಏನ್ ಬೇಕಾದ್ರೂ ಮಾತಾಡ್ಕೊಂತಾರೆ. ಬಟ್ ಆ ಸಮಯದಲ್ಲಿ ನಾವು ಪ್ರತಿ ಸಲ ಕೂತ್ಕೊಂಡು ಎಲ್ಲ ರೆಕಾರ್ಡ್ ಮಾಡಕ್ಕಾಗಲ್ಲ. ನಿಜ. ಯಾಕಂದ್ರೆ ಆ ಅನುಭವದ ಟೈಮ್ ಅಲ್ಲಿ ನಮ್ಮ ಮೈಂಡ್ ಎಲ್ಲೋ ಇರುತ್ತೆ. ರೆಕಾರ್ಡ್ ಮಾಡೋ ಇದೆ. ನಿಜವಾಗ್ಲೂ ಹೇಳ್ತೀನಲ್ಲ, ನಿಜವಾಗ್ಲೂ ಆ ಮನೇಲಿ ಅಯ್ಯೋ 10 ದಿವಸ ಇದ್ದೆ. ಯಾವ ಲೆವೆಲ್ ಬಂದ್ಬಿಟ್ಟಿದೆ ಅಂದ್ರೆ ಅದು ಕಾಣಿಸ್ಲಿಲ್ಲ, ಬಟ್ ಇತ್ತು ಗೊತ್ತು ನಂಗೆ. ಯಾಕಂದ್ರೆ ಸ್ನಾನಕ್ಕೆ ಹೋದ್ರೆ ಯಾರೋ ಹಿಂದೆ ನಿಂತಂಗೆ.
ಇವಾಗ ಯಾರಾದ್ರೂ ಬಂದ್ರೆ ಗೊತ್ತಾಗತ್ತಲ್ವಾ ಹಿಂದೆ ಹೌದೌದು, ಆ ಫೀಲಿಂಗು. ಅನ್ಕಾನ್ಶಿಯಸ್ ಮೈಂಡಿಗೆ ಹಾರಿಬಲ್. ಸರ್ ಐ ಸ್ಟಾರ್ಟೆಡ್ ಟಾಕಿಂಗ್, ಮಾತಾಡಕ್ ಶುರು ಮಾಡಿದೆ. ಹೇಗಪ್ಪ, ಹೆಂಗಿದ್ಯಾ, ಎಲ್ಲಿದ್ಯಾ, ಏನಿದ್ಯಾ, ನಾನು ಕೂತಿದ್ದೀನಿ, ನೆಕ್ಸ್ಟ್ ಬ್ಯಾಚ್ ಬರುತ್ತೆ, ಈಗ ನೆಕ್ಸ್ಟ್ ಬ್ಯಾಚ್ ಬರ್ತಾರೆ, ಸ್ವಲ್ಪ ಹೊತ್ತು ಮಲ್ಕೊಂತಾ ಇದ್ದೀನಿ, ನನ್ಗೇನು ಡಿಸ್ಟರ್ಬ್ ಮಾಡಬೇಡ, ಈ ಲೆವೆಲ್ ಬಂದ್ಬಿಟ್ಟೆ ನಾನು. ಅಂದ್ರೆ ನೀವು ಕಂಪನಿಯಾಗಿ ಈ ಲೆವೆಲ್ ಬಂದ್ಬಿಟ್ಟೆ. ಆಮೇಲೆ 4th ಡೇ ಹಂಗೆ ಕರ್ಕೊಂಡ್ಬಿಟ್ಟು ಬೇರೆ ಮನೇಲಿ ಹಾಕಿದ್ರು. ಹೌದಾ, ಬೇರೆಯವ್ರ ಮೇಲೆ ಹೇಳಿದ್ರಾ? ನಾನೇ ಬೇಡ್ಕೊಂಡೆ, ಹೇಳಿಲ್ಲ, ಬೇಡ್ಕೊಂಡು ಕರ್ಕೊಂಡೋಗಿ ಬೇರೆ ಕಡೆ ಹಾಕಿಂದ. ಅವ್ರು ಸಾಯಿಬಾಬಾ ಭಕ್ತರು ಅವರು. ಓಕೆ, ಅಲ್ಲಿ ಕರ್ಕೊಂಡೋಗಿ ಹಾಕ್ಬಿಟ್ರು ನಾನು. ಓಕೆ. ನೀವು ಫಾರಿನ್ ಕಂಟ್ರೀಸ್ಗಳಿಗೆ, ತುಂಬಾ ಫಾರಿನ್ ಕಂಟ್ರೀಸ್ಗಳಿಗೆ ಹೋಗಿದ್ದೀರಿ ಅಂತ. ಏನು ವಿಸಿಟ್ ಮಾಡಿ, ಯಾಕೆ ಡಾನ್ಸೆ, ಡಾನ್ಸು ಮತ್ತೆ ತರಬೇತಿಗಳು, ಓಕೆ, ವರ್ಕ್ಶಾಪ್ಸ್. ನಿಮ್ ರೇಖಿ ವಿದ್ಯೆಯಲ್ಲಿ ನೀವು ಮಾಸ್ಟರ್ ಅಂತ ಕೇಳ್ಪಟ್ಟೆ. ಹೌದು. ಏನಿದು ರೇಖಿ ವಿದ್ಯೆ ಜನಗಳಿಗೆ ಹೇಳೋದಾದ್ರೆ? ರೇಖಿ ಅಂದ್ರೆ ಅದು ಹೀಲ್ ಥ್ರೂ ಟಚ್ ಅಂತಾರೆ. ಅಂದ್ರೆ ನಾವು ಕೆಲವು ಎನರ್ಜೀಸ್ ನಾವು ಆಹ್ವಾನ ಮಾಡ್ಕೊಂತೀವಿ. ಈಗ ನಿಮ್ಗೆ ಹುಷಾರಿಲ್ಲ ಅಂದ್ರೆ, ನಿಮ್ಗೆ ಹೊಟ್ಟೆ ನೋವು, ತಲೆನೋವು ಏನಾದ್ರು ಇದೆ ಅಂದ್ರೆ, ನಾವು ಒಂದು ಪ್ರೇಯರ್ ತರ ಮಾಡ್ಕೊಂಡು ಒಂದು ಡಿವೈನ್ ಎನರ್ಜಿ ಅಂದ್ರೆ ಯೂನಿವರ್ಸಲ್ ಎನರ್ಜಿನ ನಾವು ಆಹ್ವಾನ ಮಾಡ್ಕೋತೀವಿ. ಆಹ್ವಾನ ಮಾಡ್ಕೊಂಡು ಅದು ನಮ್ಮ ಪಾಮ್ ಇಂದ, ಅಂದ್ರೆ ಇಲ್ಲಿಂದ ಬರುತ್ತದು. ಓಕೆ, ಆ ಬಿಸಿ ಶಾಖೆ ತರ ಇಲ್ಲಿಂದ ಬರುತ್ತೆ. ಅದನ್ನ ನಾವು ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಇಡ್ತೀವಿ. ಓಕೆ, ಅಲ್ಲಿಟ್ಟು ಅದನ್ನ ಪಾಸ್ ಮಾಡ್ತೀವಿ ನಾವು. ಅದನ್ನ ಪಾಸ್ ಮಾಡಿ ಮಾಡಿ ಅದ್ರ ಮೂಲಕ ಹೀಲ್ ಮಾಡ್ತೀವಿ. ಓಕೆ. ಅಂದ್ರೆ ಅದು ನಾನು ಕೇಳ್ಪಟ್ಟೆ, ಸ್ವಲ್ಪ ನಾನು ಸರ್ಚ್ ಮಾಡಿದೆ ಮತ್ತೆ ಬೇರೆಯವ್ರ ಹತ್ರ ಕೇಳ್ಪಟ್ಟಿರ ಪ್ರಕಾರ ನಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್, ಚಕ್ರ ಫಸ್ಟ್ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಓಕೆ, ಕಲಿಬೇಕಾದ್ರೆ ನಾವು ನಮ್ಮ 7 ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು, ಆ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ರೆಡಿ ಇದ್ದೀವಿ ಅನ್ನೋ ಟೈಮ್ಗೆ ನಾವು ಮಾಡ್ಬೇಕೇ ಹೊರತು ಸುಮ್ನೆ ಅರ್ಧ ಬರ್ಧ ಎಲ್ಲ ಮಾಡಬಾರ್ದು. ರೇಖಿ ಮತ್ತೆ ಕ್ರಿಸ್ಟಲ್ಸ್, ತುಂಬಾ ಕ್ರಿಸ್ಟಲ್ಸ್ ಬರತ್ತಲ್ಲ, ಇವೆಲ್ಲ ನಾನು ಸ್ವಲ್ಪ ಇದ್ ಮಾಡಿದ್ದೀನಿ. ಅಂದ್ರೆ ನೀವ್ ಹೇಳಿದಾಗ ಅರ್ಧಂಬರ್ಧ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ ಅಂತ ಕೇಳಿ. ಸೈಡ್ ಎಫೆಕ್ಟ್ಸ್ ಏನು ಆಗಲ್ಲ. ಅದು ಏನಾಗುತ್ತೆ ಅಂದ್ರೆ ಎನರ್ಜಿ ಫ್ಲೋ ಆಗ್ಬೇಕು ಬಾಡಿಲಿ. 7 ಚಕ್ರಗಳನ್ನ ಪಾಸ್ ಮಾಡಿ ಹೋಗ್ಬೇಕು. ಹ್ಯೂಮನ್ ಬಾಡಿ ಹೇಗೆ ಅಂದ್ರೆ ನಾವು ಎನರ್ಜಿಸ್ ತಗೊಂತಾನೆ ಇರ್ತೀವಿ. ನಮ್ಮಲ್ಲಿ 7 ಚಕ್ರ ಇರುತ್ತೆ. ಸೊ ಇಲ್ಲಿಂದ ಶುರು ಆಗಿ 7 ಚಕ್ರಕ್ಕೆ ಹೋಗಿ ಪಾದಕ್ಕೆ ಹೋಗಿ ನೆಲಕ್ಕೆ ಹೋಗುತ್ತೆ. ಸೊ ವಿ ಕಾಲ್ ಇಟ್ ಗ್ರೌಂಡಿಂಗ್. ಸೊ ನಾವ್ ಯಾವಾಗ್ಲೂ ಗ್ರೌಂಡೆಡ್ ಆಗಿರ್ತೀವೋ ನಮ್ಗೆ ರೋಗ ಬರಲ್ಲ ಅನ್ನೋ ಒಂದು ನಂಬಿಕೆ. ಯಾವಾಗ ನಾವು ಕರೆಕ್ಟ್ ಆಗಿ ಅದನ್ನ ಪಾಸ್ ಮಾಡ್ಲಿಲ್ವೋ, ಅದೆಲ್ಲಾದ್ರೂ ಸಿಕ್ಕಾಕೊಂತು ಅಂತ ಅನ್ಕೊಳ್ಳಿ, ಇಲ್ಲಿ ಅಥವಾ ಇಲ್ಲಿ ಸಿಕ್ಕಾಕೊಂಡು ಸರಿಯಾಗಿ ಫ್ಲೋ ಆಗದೆ ಇರೋ ಟೈಮಲ್ಲಿ ಆ ಭಾಗದಲ್ಲಿ ರೋಗ ಬರುತ್ತೆ ಅಂತ. ಅದು ಎನರ್ಜಿ ಫ್ಲೋ ಆಗ್ತಿಲ್ಲ ಅಂತ. ಇಲ್ಲಿ ಬ್ಲಾಕ್ ಆದ್ರೆ ಇಲ್ಲಿ ಬರುತ್ತೆ ಪ್ರಾಬ್ಲಮ್. ಇಲ್ಲಿ ಬ್ಲಾಕ್ ಆದ್ರೆ ಇಲ್ಲಿ ಅಥವಾ ಪಾದಗಳು ಪ್ರಾಬ್ಲಮ್ ಬರುತ್ತೆ, ಯಾಕಂದ್ರೆ ಫ್ಲೋ ಆಗ್ತಿಲ್ಲ. ಸೊ ಅದನ್ನ ನೀಟಾಗಿ ಫ್ಲೋ ಮಾಡ್ಸೋಕೆ ನಮ್ಗೆ ಹೇಳ್ಕೊಡ್ತಾರೆ, ಹೆಂಗೆ ಫ್ಲೋ ಮಾಡಿಸೋದು ಅಂತ ಹೇಳ್ಕೊಡ್ತಾರೆ. ನಾವು ಅದನ್ನ ನೀಟಾಗಿ ಫ್ಲೋ ಮಾಡ್ತಿದ್ರೆ ನಾವು ಬೇರೆಯವ್ರಿಗೆ ಹೀಲ್ ಮಾಡ್ಬೋದು. ಓಕೆ, ನೀವು ಅದೇ ಫಾರಿನ್ಗೆ ಹೋಗೋ ವರ್ಕ್ಶಾಪ್ ಅಂತ ಹೇಳಿದ್ರಿ, ಇದು ಕೂಡ ನೀವು ನೃತ್ಯ ಮಾತ್ರ, ನೃತ್ಯ ಮತ್ತೆ ಸ್ವಲ್ಪ ಯೋಗ ಮತ್ತೆ ಪ್ರಾಣಾಯಾಮ. ಓಕೆ, ಈ ರೇಖಿ ವಿದ್ಯೆಯನ್ನ 16 ವರ್ಷಕ್ಕಿಂತ ಕೆಳಗಿನವರು ಅಥವಾ 65 ವರ್ಷಕ್ಕಿಂತ ಮೇಲಿನವರು ಇದು ಮಾಡಬಾರ್ದು, ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಏನಿಲ್ಲ, ನನ್ನ ಪ್ರಕಾರ ಅದು ಹೇಳ್ಕೊಡುವಂತ ವಿದ್ಯೆ ಅಲ್ಲ. ನನ್ನ ಪ್ರಕಾರ ನಾವು ಅದನ್ನ ಪಡ್ಕೊಂಡು ಹುಟ್ಟು ಬಂದಿರ್ತೀವಿ. ಬಟ್ ಯಾರೋ ಒಬ್ರು ಅದನ್ನ ಓಪನ್ ಮಾಡ್ತಾರೆ ನಮ್ಗೆ. ಸೊ ಅದಕ್ಕೆ ಈ ವಯಸ್ಸೇ ಆಗ್ಬೇಕು ಅಂತ ಏನೂ ಇಲ್ಲ. ಎಷ್ಟೋ ಜನ ಸೀನಿಯರ್ ಸಿಟಿಸನ್ಸ್ ಅದನ್ನ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಮಾಡ್ತಾರೆ, ತುಂಬಾ ಜನ ಮಾಡ್ತಾರೆ. ನಮ್ಮ ತಾಯಿನೂ ಮಾಡ್ತಾರೆ ರೇಖಿ. ಮಾಡ್ತಾರೆ. ಸೊ ಕಮಿಂಗ್ ಬ್ಯಾಕ್ ಟು ದ ಇಂಡಸ್ಟ್ರಿ, ನಿಮ್ಮ ಫೇವರಿಟ್ ಆಕ್ಟರ್ ಯಾರು ಅಂತ? ನನಗೆ ಯಾವತ್ತಿದ್ರು ಸಹ ರಾಜ್ಕುಮಾರ್ ಅವರೇ, ಅಣ್ಣವರು. ಯಾಕಂದ್ರೆ ಪೌರಾಣಿಕ, ನೀವು ಹೇಳ್ತಾ ಇದ್ರಲ್ಲ ಪೌರಾಣಿಕ ಅಂತ, ಯಾಕಂದ್ರೆ ಪೌರಾಣಿಕ ಪಾತ್ರ. ಮೊನ್ನೆ ಅವ್ರದ್ದು ಇದು ನೋಡಿದೆ ನಾವು, ಮೊನ್ನೆ ಪ್ರಹ್ಲಾದಂದು ಕತೆ ಮಾಡಿದ್ವಿ. ಅವ್ರದ್ದು ಹಿರಣ್ಯಕಶಿಪು ಪಾತ್ರ ಅದೊಂಥರ ಅದ್ಭುತ ಪಾತ್ರ. ಯಾರು ಮಾಡಕ್ಕಾಗೋದಿಲ್ಲ ಸರ್ ಅಂತ. ಇಲ್ಲ ಅಂದ್ರೆ ಅವ್ರ ನಟನೆನೇ ಒಂಥರ ಬೇರೆ. ಅದು ಅವ್ರ ಪಾತ್ರನ ಅಥವಾ ಅವರೇ ಅದ ಅಂತ ಅನ್ಸ್ಬೇಕು ನಮ್ಗೆ. ಹೌದು, ಆ ತರ ಮಾಡೋರು. ಆ ಡೈಲಾಗ್ ಅದೊಂಥರ ಕೇಳಿದಾಗ ಈ ನಮಗೂ ಕೂಡ ಖಂಡಿತ. ನನ್ನ ಪ್ರಕಾರ ನನಗೆ ಆಲ್ ಟೈಮ್ ಅವರು ಬಿಟ್ರೆ ಅನಂತನಾಗ್ ಅವರು. ಅಂದ್ರೆ ನೇರವಾದ ಪಾತ್ರಗಳು, ನ್ಯಾಚುರಲ್ ಆಕ್ಟಿಂಗ್, ಓವರ್ ಆಕ್ಟಿಂಗ್ ಅಲ್ಲದೆ. ಕಾಮಿಡಿ ಅಂದ್ರೆ ಬ್ಯೂಟಿಫುಲ್ ಕಾಮಿಡಿ ವಿತೌಟ್ ಓವರ್ ಆಕ್ಟಿಂಗ್. ಸೀರಿಯಸ್ ಪಾತ್ರ ಅಂದ್ರೆ ಸ್ಟ್ರೈಟ್ ಆಕ್ಟಿಂಗ್, ಎಲ್ಲೂ ಓವರ್ ಆಕ್ಟಿಂಗ್ ಇಲ್ಲ. ಸೊ ಆ ವಿಷಯದಲ್ಲಿ ನಂಗೆ ಅನಂತನಾಗ್ ಅವರು ತುಂಬಾ ಇಷ್ಟ. ಅವ್ರದ್ದು ಕೂಡ ಅದ್ಭುತವಾದ ನಟನೆ ಇವತ್ತಿಗೂ ಕೂಡ. ಖಂಡಿತ. ಶಂಕರ್ ನಾಗ್ ಅವ್ರ ಬಗ್ಗೆ ಹೇಳೋದಾದ್ರೆ, ನೀವು ಆಕ್ಟ್ ಮಾಡಿದ್ದೀರ ಅವರ ಜೊತೆ? ನನ್ನ ದೌರ್ಭಾಗ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಶಂಕರ್ ನಾಗ್ ಅವ್ರು ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಪರಿಚಯ. ಅವ್ರ ಜೊತೆ ಒಂದೇ ಸಿನಿಮಾ ಮಾಡಿದ್ ನಾನು, ನ್ಯಾಯ ಇಲ್ಲಿದೆ ಅಂತ. ನನ್ನ ಸೆಕೆಂಡ್ ಫಿಲಮ್ ಅದು. ಬಟ್ ಅವ್ರ ಜೊತೆ ಮಾಡ್ಲಿಲ್ಲ. ಆ ಸಿನಿಮಾಲಿ ನಾನು ಅವ್ರ ಜೂನಿಯರ್, ಶಂಕರ್ ನಾಗ್ ಜೂನಿಯರ್ ಅದ್ರಲ್ಲಿ. ಸೊ ಆ ಟೈಮಿಂದ ನಮ್ಗೆ ಪರಿಚಯ ಆದ್ರು ಅವರು.
ಮಾಲ್ಗುಡಿ ಡೇಸ್ ಮಾಡಿದ್ರು. ಮಾಲ್ಗುಡಿ ಡೇಸ್ ತುಂಬಾ ಅದ್ಭುತವಾದ ಅದ್ರಲ್ಲಿ ನಾನ್ ಮಾಡ್ಬೇಕಾಗಿತ್ತು, ಮೇನ್ ರೋಲ್ ಮಾಡ್ಬೇಕಾಗಿತ್ತು. ಹೌದಾ? ತುಂಬಾ ಸಂತೋಷ ಆಯ್ತು ಸರ್ ನಿಮ್ಮ Thank you. ಜೊತೆ ಇಷ್ಟೊಂದು ಸಮಯವನ್ನು ಸ್ಪೆಂಡ್ ಮಾಡಿದ್ದೀನಿ ನಾನು. ನಿಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬಾ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ವೀಕ್ಷಕರ ಕಡೆಯಿಂದ ಕೂಡ ನಿಮ್ಗೆ ಇಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಅನುಭವ ಇರ್ಬೋದು, Yeah. ನಿಮ್ಮ ಪಾತ್ರಗಳಿರ್ಬೋದು, ತುಂಬಾ ಚೆನ್ನಾಗಿ ನಾವು ಇವತ್ತಿಗೂ ಕೂಡ ಆ ಪಾತ್ರದಲ್ಲಿ ನಿಮ್ಮನ್ನ ನೋಡಿದಾಗ ಮೈ ರೋಮಾಂಚನ ಆಗುತ್ತೆ. ತುಂಬಾ ಧನ್ಯವಾದ ಸರ್ ನಮ್ಮ ಜೊತೆ ಇಷ್ಟು. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನು ಇಷ್ಟೊತ್ತು ಏನೇ ಹೇಳಿದ್ರು ಕೂಡ ಅದು ನನ್ನ ಅನುಭವಗಳು. ಅದನ್ನ ಎಲ್ಲರೂ ನಂಬಲೇಬೇಕು ಅಂತ ಏನೂ ಇಲ್ಲ, ಹೌದು. ಅವರವರ ನಂಬಿಕೆಗೆ ಬಿಟ್ಟಿದ್ದು. ಅಂದ್ರೆ ಬಟ್ ನಾವು ಅದನ್ನ ತುಂಬಾ ಅನುಭವಿಸಿದೀವಿ. ಅಂಡ್ 1-2 ವರ್ಷ ಅಲ್ಲ, ಬಹಳ ವರ್ಷಗಳು. ಅಂದ್ರೆ ನಾನು ಅಯ್ಯಪ್ಪ ಸಿನಿಮಾ ಮಾಡಿದಾಗಿಂದ ಬಹಳಷ್ಟು ಪವಾಡಗಳನ್ನ ಅನುಭವಿಸ್ಕೊಳ್ತಾ ಬರ್ತಾ ಇದ್ದೀನಿ. ಎಷ್ಟೋ ಸಲ ನಾನು ಕೂಡ ಪ್ರಶ್ನಿಸಿದ್ದೀನಿ, ಜಗಳ ಆಡಿದ್ದೀನಿ ದೇವ್ರ ಹತ್ರ. ಆದ್ರೆ ದೇವ್ರು ಯಾವತ್ತೂ ಕೈ ಬಿಟ್ಟಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಕೈ ಹಿಡ್ಕೊಂಡು ಸಂದೇಶವನ್ನು ಕೊಟ್ಟು ನನ್ನ ಕಷ್ಟಗಳಿಂದ ಹೊರಗೆ ತಗೊಂಡ್ಬಂದಿದ್ದಾನೆ. ಸೊ ನಿಜವಾಗ್ಲೂ ಆ ನಮ್ಮದವರ ಕೈ ಬಿಡೋದಿಲ್ಲ ದೇವರು. ಖಂಡಿತ ಖಂಡಿತ. ಧನ್ಯವಾದ ಸರ್. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು.